ರೆಡಿಯಾಗಿ ಹಾರ್ತಾರೋ ಅಕ್ಕಿಗೆ ಹೈ ಡಿಮ್ಯಾಂಡ್ ಆಗ್ಬಿಟ್ಟಿದೆ. ಇಲ್ಲಿ ನೋಡ್ಬೋದು ಬಿಳೆ ತಾಮ್ರಲ್ಲಿ ಗಂಡು, ಮಕ್ಷಿಯಲ್ಲಿ ಗಂಡು, ಮೀಟ್ರಿಗೆ ಸ್ಥಿರಾವಲಲ್ಲಿ ಗಂಡು, ರೋಷನಲ್ಲಿ ಗಂಡು, HMTಯಲ್ಲಿ ಗಂಡು, ಚಿಕ್ದುಮಾ ಅಲ್ಲಿ ಗಂಡು, ದುಮಾರೆಗ್ದರಲ್ಲಿ ಗಂಡು. ಇದಿಷ್ಟು ರೆಡಿಯಾಗಿ ಹಾರ್ತಾರೋ ಹಕ್ಕಿಗಳು. ಹೋದ ಸತಿ ಲಾಸ್ಟ್ ವಿಡಿಯೋ ಅಲ್ಲಿ ಕಮ್ಮಿ ಟೈಮ್ ಮಾಡಿರೋ ಹಕ್ಕಿಗಳು, ಕಮ್ಮಿ ಬೆಲೆ ಕೊಟ್ಟಿದ್ದೀನಿ. ಇದಿಷ್ಟು ಅಕ್ಕಿನೂ 5 ಗಂಟೆ ದಾಟಿರೋ ಹಕ್ಕಿಗಳು. ಇದರಲ್ಲಿ 7 ಗಂಟೆ ಆಡಿರೋ ಅಕ್ಕಿ ಇದೆ, 8 ಗಂಟೆ ಆಡಿರೋ ಅಕ್ಕಿ ಇದೆ. ಆದರೆ ನಾನು ಕೊಡ್ತಾ ಇರೋದು 5 ಅವರ್ ಮಿನಿಮಮ್ ಟೈಮ್ ಅಂತಲೇ ಕೊಡ್ತಾಯಿದ್ದೀನಿ. ಯಾವ ಅಕ್ಕಿ ಏನು ಟೈಮ್ ಆಡಿದೆ ಅಂತ ಹೇಳೋಕೆ ಹೋಗಲ್ಲ. ಯಾಕಂದರೆ ನನಗೆ ಮೇಯ್ನ್ ಬೇಕಾಗಿರೋದು ಯಾರೇ ಇಸ್ಕೊಂಡ್ರು ನಮ್ಮ ಸಬ್ಸ್ಕ್ರೈಬರು ಟೂರ್ನಮೆಂಟ್ಗೆ ಒಳ್ಳೆ ಲಾಂಗ್ ಟೈಮ್ ಬಿಡಲಿ, ಒಳ್ಳೆ ಹೆಸರು ಮಾಡಲಿ. ಅವರೊಂದು ಒಳ್ಳೆ ಹೆಸರು ಮಾಡಿದ್ರೆ ನಮಗೂ ಒಂದು ಒಳ್ಳೆ ಹೆಸರು ಬರುತ್ತೆ. ಮೇಯ್ನು ತುಂಬ ಜನ ಹತ್ರ ಅಕ್ಕಿಗಳಿಲ್ಲ, ಟೂರ್ನಮೆಂಟ್ಗೆ ಕಟ್ಟಿಬಿಟ್ಟಿದ್ದಾರೆ ಕಾಸನ್ನ. ತುಂಬ ಜನ ಹತ್ರ ಅಕ್ಕಿಗಳಿಲ್ಲ, ಟೈಮಿಂಗ್ ಬರ್ತಾ ಇಲ್ಲ ಅಕ್ಕಿಗಳು. ಎಷ್ಟೋ ಜನ ಹತ್ರ ಎಲ್ಲೆಲ್ಲೋ ಕಾಸು ಕೊಟ್ಟು ಇಸ್ಕೊಂಡಿರ್ತಾರೆ, ಟೈಮಿಂಗ್ಗಳು ಬರ್ತಾ ಇರಲ್ಲ. ಸಿಕ್ಕಾಪಟ್ಟೆ ಫೋನ್ ಬರ್ತದೆ, ಸಿಕ್ಕಾಪಟ್ಟೆ ಮೆಸೇಜ್ ಬರ್ತಾಯಿದೆ ನನಗೆ. ದಿನಕ್ಕೆ ಕಮ್ಮಿ ಅಂದ್ರೂ 23 ಜನ ಮೆಸೇಜ್ ಮಾಡ್ತಾರೆ. ಎಲ್ಲರಿಗೂ ನಾವು ಅಕ್ಕಿ ಕೊಡೋಕ್ಕಾಗಲ್ಲ, ಯಾಕಂದರೆ ನಾವು ಟೂರ್ನಮೆಂಟಿಗೆ ಬಿಡ್ತೀವಿ. ನಮ್ಮ ಹತ್ರನೂ ಅಕ್ಕಿಗಳು ಕಮ್ಮಿ ಇರುತ್ತೆ, ನಮಗೂ ಅಕ್ಕಿಗಳು ಬೇಕು ಟೂರ್ನಮೆಂಟ್ ಬಿಡೋದಕ್ಕೆ. ಆದಷ್ಟು ನಾನು ನಮ್ಮ ಸಬ್ಸ್ಕ್ರೈಬರ್ಗೆ ಎಷ್ಟು ತಲುಪ್ಸೋಕ್ಕಾಗತ್ತೋ ಅಷ್ಟು ಅಕ್ಕಿಗಳನ್ನ ತಲುಪಿಸೋದು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನಾನು ಮಾಡ್ತಿರೋ ಉದ್ದೇಶ ಒಂದೇ, ನಮಗೆ ನಮ್ಮ ಲೈನು ಯಾರ ಹತ್ರ ಹೋದ್ರೇನು ಒಳ್ಳೆ ಲಾಂಗ್ ಟೈಮ್ ಮಾಡಬೇಕು, ಒಳ್ಳೆ ರಿಸಲ್ಟ್ ಬರಬೇಕು ಅಂತ. ಮತ್ತು ಫ್ರೆಂಡ್ಸ್, ವಿಡಿಯೋನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆಫರ್ಗಳು ಸಕ್ಕತ್ತಾಗಿ ಕೊಡ್ತೀನಿ. 5 ಗಂಟೆ ಯಾರೇ ಟೂರ್ನಮೆಂಟ್ಗೆ ಇದರಲ್ಲಿ ಯಾವುದರ ಅಕ್ಕಿನ ಟೂರ್ನಮೆಂಟ್ಗೆ 5 ಅವರ್ ಆಡಿಸಿದ್ರೆ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಅದೇ ನೀವು ಈ ಅಕ್ಕಿಯಲ್ಲಿ ಯಾವುದರ ಒಂದು ಅಕ್ಕಿನ ಟೂರ್ನಮೆಂಟ್ಗೆ 10 ಗಂಟೆ ಮೇಲೆ ಆಡಿಸಿದ್ರೆ ಒಂದು ಅಕ್ಕಿಗೆ 4 ಅಕ್ಕಿ ಗಿಫ್ಟ್ ಕೊಡ್ತೀನಿ. ಯಾಕಂದರೆ ನಾನು ಮೇನ್ ಮಾಡ್ತಾ ಇರೋದು ಬಂದ್ಬಿಟ್ಟು ನಮ್ಮ ಅಕ್ಕಿ ಎಲ್ಲಿ ಹೋದ್ರೂ ಒಳ್ಳೆ ಲಾಂಗ್ ಟೈಮ್ ಮಾಡಬೇಕು ಅಂತ. ತುಂಬ ಜನ ಏನು ಮಾಡ್ತಾಯಿದ್ದಾರೆ, ಅಕ್ಕಿ ಹಾರಿಸದೇ ಇರೋರು ಇಸ್ಕೊಂಬಿಟ್ಟು ರೆಕ್ಕೆ ಹೊಡೆದು ಅಕ್ಕಿನ ಜಾತಿ ಮಾಡ್ಕೊಳಕ್ಕೆ ಇಟ್ಕೊಂಡ್ಬಿಡ್ತಾರೆ. ದಯವಿಟ್ಟು ರೆಕ್ಕೆ ಹೊಡೆದು ಜಾತಿ ಮಾಡ್ಕೊಳಕ್ಕೆ ಇಟ್ಕೊಂಬೇಡಿ. ಯಾರು ಇಸ್ಕೊಂಡ್ರೂ ಟೂರ್ನಮೆಂಟಿಗೆ ಈ ವರ್ಷ ಬಿಡೋರು ಇಸ್ಕೊಳ್ಳಿ. ಯಾಕಂದರೆ ರನ್ನಿಂಗ್ ಮಾಡಿಸಿರ್ತೀವಿ ಅಕ್ಕಿಗಳ್ನ, ಒಂದು ಒಳ್ಳೆ ಟೈಮ್ ತರಿಸಿರ್ತೀವಿ. ನೀವು ಡೈರೆಕ್ಟಾಗಿ ರೆಕ್ಕೆ ಹೊಡೆದ್ರೆ ನಾವು ಇಷ್ಟು ದಿನ ಪಟ್ಟಿದ್ದ ಕಷ್ಟ, ಇಷ್ಟು ದಿನ ಬಿದ್ದಿದ್ದು ಶ್ರಮ, ಅದಕ್ಕೆಲ್ಲ ಒಂದು ಬೆಲೆನೇ ಇರಲ್ಲ. ನೀವು ಅಕ್ಕಿನ ಆಡಿಸಿದ್ರೇ ಮೇಯ್ನು ನಮಗೂ ಖುಷಿ ಆಗೋದು. ದಯವಿಟ್ಟು ರೆಕ್ಕೆ ಹೊಡೆಯೋರು ಯಾರು ಈ ಅಕ್ಕಿಗಳನ್ನ ಯಾರು ಇಸ್ಕೊಂಬೇಡಿ. ರೆಕ್ಕೆ ಹೊಡೆಯೋ ಅಕ್ಕಿಗಳು ನಾನೇ ನೆಕ್ಸ್ಟು ಇನ್ನೂ ವೀಡಿಯೋಗಳಲ್ಲಿ ಹಾಕ್ತೀನಿ. ಇದಕ್ಕಿಂತ ಒಳ್ಳೆ ಲೈನ್ ಮಾಡ್ಕೊಳ್ಳೋ ಅಕ್ಕಿಗಳನ್ನ ಹಾಕ್ತೀನಿ. ಅವನ್ನ ನೀವು ಜಾತಿ ಮಾಡ್ಕೊಳಕ್ಕೆ ಹಾಕ್ಕೊಳ್ಳಿ. ಇದರಲ್ಲಿ ಯಾವ ಅಕ್ಕಿನೂ ಜಾತಿ ಮಾಡ್ಕೊಳ್ಳೋಕ್ಕೆ ರೆಕ್ಕೆ ಹೊಡೆದು ಇಡೋರು ಯಾರು ದಯವಿಟ್ಟು ಇಸ್ಕೊಂಬೇಡಿ. ಟೂರ್ನಮೆಂಟ್ಗೆ ಯಾರ ಹತ್ರ ಅಕ್ಕಿ ಇಲ್ವೋ ಅವ್ರು ಮಾತ್ರ ಇಸ್ಕೊಳ್ಳಿ. ಪ್ರತಿಯೊಬ್ಬರಿಗೂ ನಮ್ಮ ಅಕ್ಕಿಗಳು ತಲುಪಲಿ ಅಂದ್ಬಿಟ್ಟು ನಾವು ಮಾಡೋದು ವಿಡಿಯೋ ಬಂದ್ಬಿಟ್ಟು ನಿಮಗೋಸ್ಕರ ಮಾಡೋದು. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದರೆ ಇವಾಗ ಸೀಸನಲ್ಲಿ ನಮಗೂ ಅಕ್ಕಿಗಳು ಬೇಕು. ಇದರಲ್ಲಿ ನಾನು 7 ಗಂಟೆ ಅಕ್ಕಿನೂ ಬಿಟ್ಟಿದ್ದೀನಿ, 8 ಗಂಟೆ ಅಕ್ಕಿನೂ ಬಿಟ್ಟಿದ್ದೀನಿ. ಆದರೆ ಯಾವ ಅಕ್ಕಿ ಎಷ್ಟೊತ್ತಾಡಿದೆ ಅಂತ ನಾನು ಯಾವುದೂ ಹೇಳಲ್ಲ. ಪಲ್ಲ ಏನೋಗುತ್ತೆ, ಬಾಜಿ ಏನು ಮಾಡುತ್ತೆ ಅಷ್ಟು ಮಾತ್ರ ಹೇಳ್ತೀನಿ. ಯಾಕಂದರೆ ನಾನು ಇವಾಗ 7 ಗಂಟೆ ಆಡಿರೋ ಅಕ್ಕಿ ಅಂದರೆ ಎಲ್ಲರೂ 7 ಗಂಟೆ ಆಡಿರೋ ಅಕ್ಕಿನೇ ಬೇಕು ಅಂತೀರಾ, 8 ಗಂಟೆ ಆಡಿರೋ ಅಕ್ಕಿ ಅಂದರೆ ಅದೇ ಬೇಕು ಅಂತೀರಾ. ಅದಕ್ಕೋಸ್ಕರ ನಾನು ಟೈಮಿಂಗ್ ಹೇಳಲ್ಲ. 5 ಗಂಟೆ ಮಿನಿಮಮ್ ಟೈಮ್. ಯಾವ ಅಕ್ಕಿ ಆದರೂ ಎತ್ಕೊಳ್ಳಿ, ಹೆಂಗಾದರೂ ಬಿಡಿ 5 ಗಂಟೆ ಆರುತ್ತೆ. 5 ಗಂಟೆ ಮೇಲೆ ಯಾರೇ ಟೂರ್ನಮೆಂಟ್ಗೆ ಆರಿಸಿದ್ರೇನೋ ಒಂದು ಅಕ್ಕಿ ಗಿಫ್ಟಾಗಿ ಕೊಡ್ತೀನಿ. ಅದೇ ನೀವು ಇದರಲ್ಲಿ ಅಕ್ಕಿ ಇಸ್ಕೊಂಡು 10 ಗಂಟೆ ಬಿಟ್ಟರೆ ಟೂರ್ನಮೆಂಟ್ಗೆ ಒಂದು ಅಕ್ಕಿಗೆ 4 ಅಕ್ಕಿ ಗಿಫ್ಟ್ ಕೊಡ್ತೀನಿ. ಪ್ಲಸ್ ಒಂದು ಒಳ್ಳೆ ಪ್ರೈಸ್ ಕೊಡ್ತೀನಿ ನಾನೇ. ಅಕ್ಕಿ ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ಪ್ರತಿಯೊಂದು ಅಕ್ಕಿನೂ ಬಾಜಿ ಹತ್ತಿದೆ. ಈ ಒಂದು ತಾಮ್ರಲ್ಲಿ ಒಂದು ಬಿಟ್ಟು, ಬಿಳೆ ತಾಮ್ರಲ್ಲಿ ಒಂದು ಬಿಟ್ಟು ಮಿಕ್ಕಿದ ಎಲ್ಲ ಅಕ್ಕಿಗಳು ಬಾಜಿ ಹತ್ತಿದೆ. ಬಾಜಿದು, ಪಲ್ಲಾದು, ಆಟದು ಡೀಟೇಲು ನಾನು ನಿಮಗೆ ವೀಡಿಯೋಲಿ ಹೇಳ್ತೀನಿ. ಯಾವ ಅಕ್ಕಿ ಏನು ಟೈಮ್ ಮಾಡಿದೆ ಅಂತ ವೀಡಿಯೋಲಿ ನಾನು ಡೀಟೇಲ್ ಹೇಳೋಕ್ಕೆ ಹೋಗಲ್ಲ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಇರೋದಲ್ಲೇ ದಿ ಬೆಸ್ಟ್ ಅಕ್ಕಿಗಳು, ಒಳ್ಳೆ ಲಾಂಗ್ ಟೈಮ್ ಅಕ್ಕಿಗಳು ತೋರಿಸ್ತಾ ಇದ್ದೀನಿ. ನಿಮಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಕಮೆಂಟಲ್ಲಿ ಮೆಸೇಜ್ ಮಾಡಿ ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು ಅಂತ. ನೆಕ್ಸ್ಟ್ ವೀಡಿಯೋಲ್ಲಿ ಯಾವ ಟೈಪ್ ನಿಮ್ಗೆ ಅಕ್ಕಿ ಬೇಕು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡಿ. ನಿಮ್ಗೆ ಯಾವ್ದಾರ ಗಂಡು ಬೇಕಾಗಿದೆ, ಯಾವ ಬಣ್ಣಲ್ಲಿ ಬೇಕು ಅಂತ ಮೆಸೇಜ್ ಮಾಡಿ. ಹೆಣ್ಣೇನಾರು ಬೇಕು ಅಂದರೆ ಯಾವ ಬಣ್ಣಲ್ಲಿ ಬೇಕು ಅಂತ ಮೆಸೇಜ್ ಮಾಡಿ. ಆದಷ್ಟು ನಾನೊಂದು ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಲ್ಲಿ ಅದನ್ನ ಅಪ್ಡೇಟ್ ಮಾಡೋಕ್ಕೆ. ಜೊತೆಗಳು ಬೇಕಂದ್ರೂ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಟೈಪಲ್ಲಿ ಜೊತೆ ಬೇಕು ಅಂತ. ಅದು ನಾನು ಟ್ರೈ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಲಿ ಹಾಕೋಕ್ಕೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ಸಮಸ್ತ ಪಾರಿವಾಳ ಶೋಕ್ದಾರಿಗೆ ನಮ್ಮ ಯೂಟ್ಯೂಬ್ ಚಾನಲಿಗೆ ಸುಸ್ವಾಗತ. ನಾವು ಮಿನಿಮಮ್ ಹಕ್ಕಿ ಏನು ಟೈಮ್ ಹಾರಿರುತ್ತೆ ಆ ಟೈಮಿಂಗ್ನ ಮೆನ್ಷನ್ ಮಾಡಿರ್ತೀವಿ. ಹಕ್ಕಿ ನಿಮ್ಮ ಮನೆಗೆ ಬಂದಮೇಲೆ
ಅದಕ್ಕಿಂತ ಟೈಮಿಂಗ್ ಜಾಸ್ತಿನೂ ಆಡ್ಬೋದು, ಅದಕ್ಕಿಂತ ಟೈಮಿಂಗ್ ಕಮ್ಮಿನೂ ಆಡ್ಬೋದು. ಹಕ್ಕಿ ನೋಡಿ ಕ್ವಾಲಿಟಿ ಇಷ್ಟ ಆದರೆ ಮಾತ್ರ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಯಾರಿಗೂ ಏನು ಬಲವಂತ ಇಲ್ಲ. ನಿಮಗೆ ಹಕ್ಕಿ ಇಷ್ಟ ಆಯಿತು, ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಮಾತ್ರ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಒಂದು ಸತಿ ನಾವು ಹಕ್ಕಿ ಸೇಲ್ ಮಾಡಿದ್ಮೇಲೆ ಅದನ್ನ ನಾವು ಏನೇ ಕಾರಣಕ್ಕೂ ರಿಟರ್ನ್ ಇಸ್ಕೊಳ್ಳೋದಿಲ್ಲ, ಎಕ್ಸ್ಚೇಂಜ್ ಮಾಡೋದಿಲ್ಲ, ರೀಫಂಡು ಮಾಡೋದಿಲ್ಲ. ನಿಮಗೆ ನಮ್ಮ ಹತ್ರ ಮಾತಾಡಬೇಕು, ಏನಾರೋ ಹೇಳಬೇಕು, ಏನಾರೋ ಕೇಳಬೇಕು ಅಂತ ಇದ್ದರೆ ಇಲ್ಲಿ ನಂದು ಫೋನ್ ನಂಬರು, ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ. ಬೆಳಗ್ಗೆ 11:30 ಕಾಲ್ ರಿಸೀವ್ ಮಾಡ್ತೀನಿ, ಸಂಜೆ 5 ಗಂಟೆ ತನಕ ಕಾಲ್ ರಿಸೀವ್ ಮಾಡ್ತೀವಿ. ಅದಾದಮೇಲೆ ನೀವೇನಾರೋ ಹೇಳಬೇಕು, ಮಾತಾಡಬೇಕು ಅಂದರೆ ದಯವಿಟ್ಟು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಯಾಕಂದರೆ ಬೆಳಗ್ಗೆ 11:30 5 ಗಂಟೆ ತನಕ ಕಾಲ್ನ ರಿಸೀವ್ ಮಾಡ್ತೀವಿ. ಫ್ರೆಂಡ್ಸ್, ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ನಮ್ಮ ಚಾನಲ್ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಹೇಳಬೇಕು ಅಂದರೆ ಆಲ್ಮೋಸ್ಟ್ 90% ಕರ್ನಾಟಕದಲ್ಲಿ ಇರೋ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಚಿಕ್ಕಬಳ್ಳಾಪುರದು ಫೇಮಸ್ ಲೈನ್ ಮಕ್ಷಿಗಳು, ವಾಲ್ಟಿಸ್ ಅವರ ಲೈನಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. HMTಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹಳೇ ಲೈನು ನಗಿನ ತಾಮ್ರಗಳು ಅದರಲ್ಲಿ ಹಕ್ಕಿಗಳನ್ನ ಮಾಡಿಟ್ಟಿದ್ದೀವಿ. ಹೀಗೆ ತುಂಬ ಹಲವಾರು ಜಾತಿಗಳು ಹಕ್ಕಿಗಳನ್ನ ನಮ್ಮ ದಾವಡಿಯಲ್ಲಿ ಒಂದು ಕಲೆಕ್ಷನ್ ಅಂತ ಮಾಡಿಟ್ಟಿದ್ದೀವಿ. ನಾವು ಮೇನ್ ಕಾನ್ಸಂಟ್ರೇಟ್ ಮಾಡಿರೋದನ್ನೇ ಲೆಜೆಂಡು ವಾಲ್ಟಿಸ್ ಅವರ ಹಕ್ಕಿಗಳನ್ನ ಮಾತ್ರ. ನಿಮಗೆ ಕಂಪ್ಲೀಟಾಗಿ ಹಕ್ಕಿ ಮೆಡಿಸನ್ ಆಗಲಿ, ಕಾಯಿಲೆ ಹೆಂಗೆ ರೆಡಿ ಮಾಡೋದಾಗಲಿ, ಪ್ರತಿಯೊಂದು ಡೀಟೇಲು ನಮ್ಮ ಚಾನಲಲ್ಲಿ ಸಿಗುತ್ತೆ. ಯಾಕಂದರೆ ನಾವು ಮೆಡಿಸನ್ ಒಂದೇ ಡೀಟೇಲ್ ಅಲ್ಲ, ವಿದೇಶಿ ಗಿರೇಬಾಜು ನಾವೇನೇ ಫಸ್ಟ್ ಟೈಮು ಕರ್ನಾಟಕದಲ್ಲಿ ತರಿಸಿದ್ದು. ಅದಾದಮೇಲೆ ಸಾಚಾ ಟೂರ್ನಮೆಂಟು ಇಡೀ ಕರ್ನಾಟಕಕ್ಕಲ್ಲ, ಇಡೀ ಇಂಡಿಯಾಗೆ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿದ್ದೇನೆ ನಮ್ಮ ಚಾನಲಿಂದ. ಹಿಂಗೆ ತುಂಬ ಹಲವಾರು ಮಾಹಿತಿಗಳು ನಿಮಗೆ ನಮ್ಮ ಚಾನಲ್ ಕಡೆಯಿಂದ ಸಿಗ್ತಾ ಇರುತ್ತೆ. ಫ್ರೆಂಡ್ಸ್, ನಮ್ಮ ಚಾನಲ್ ನೀವು ಹೊಸದಾಗಿ ನೋಡ್ತಾ ಇದ್ದರೆ ಫಸ್ಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾ ಮೆಗಾ ಆಫರ್ಗಳು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ. ನೀವು ನಮ್ಮ ಹತ್ರ ಹಕ್ಕಿ ಇಸ್ಕೊಬೇಕು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರೋ ಫೋಟೋ ಕಳಿಸಿ, ಆ ಮೆಗಾ ಆಫರ್ಗಳು ನಿಮಗೂ ಸಿಗುತ್ತೆ. ಮತ್ತು ಇಲ್ಲಿ ನೋಡ್ಬೋದು ಫೋಟೋಲ್ಲಿ 10 ಗಂಟೆ, 8 ಗಂಟೆ, 5 ಗಂಟೆ, 7 ಗಂಟೆ, 8 ಗಂಟೆ ಹಿಂಗೆ ಹಾರಿಸಿದವರು ತುಂಬ ಜನ ಇದ್ದಾರೆ. ಅವರು ನಮ್ಮ ಹತ್ರ ಹಕ್ಕಿ ಪರ್ಚೇಸ್ ಮಾಡಿ ಹಾರಿಸಿರೋ ವಿಡಿಯೋ ನಾನು ನಮ್ಮ ಚಾನಲಲ್ಲಿ ಹಾಕಿದ್ದೀನಿ. ಅದನ್ನ ನೀವು ಬೇಕು ಅಂದರೆ ಡೀಟೇಲಾಗಿ ನೋಡ್ಕೊಬೋದು. ಹಂಗೆ ಹಾರಿಸಿದವ್ರಿಗೆ ನಮ್ಮ ಕಡೆಯಿಂದ ಒಂದು ಗಿಫ್ಟಾಗಿ ಅವ್ರಿಗೊಂದು ಪಾರಿವಾಳ ಕೊಟ್ಟಿರ್ತೀವಿ. ಅದಕ್ಕೆ ಜಾತಿ ಮಾಡ್ಕೊಳ್ಳೋಕ್ಕೆ ಜೊತೆ ಮಾಡ್ಕೊಂಡು ಶೋಕಿ ಕಂಟಿನ್ಯೂ ಮಾಡಲಿ ಅಂದ್ಬಿಟ್ಟು ನೀವು ನಮ್ಮ ಹತ್ರ ಅಕ್ಕಿ ಇಸ್ಕೊತೀರಾ. ನೀವು ಇಸ್ಕೊಂಡ್ಬಿಟ್ಟು ಟೂರ್ನಮೆಂಟ್ಗೆ ಹಾರಿಸಿ ನಮ್ಮ ಅಕ್ಕಿ 10 ಗಂಟೆ ಆಡಬೇಕಂತೇನಿಲ್ಲ. ಟೂರ್ನಮೆಂಟಿಗೆ 5 ಗಂಟೆ ಆಡಿಸಿ ಸಾಕು. ಟೂರ್ನಮೆಂಟ್ಗೆ ನಿಮಗೂ ನಮ್ಮ ಚಾನಲ್ ಕಡೆಯಿಂದ ಒಂದು ಅಕ್ಕಿನ ಜಾತಿ ಮಾಡ್ಕೊಳ್ಳೋಕ್ಕೆ ಗಿಫ್ಟಾಗಿ ಕೊಡ್ತೀವಿ. ಶೋಕಿ ಬೆಳೆಸ್ಬೇಕು, ಶೋಕಿ ಉಳಿಸ್ಬೇಕು, ಇಷ್ಟೇ ನಮ್ಮ ಗುರಿ ಇರೋದು. ಕರ್ನಾಟಕದ ಮೂಲೆ ಕೊಟ್ಟಿದ್ದೀವಿ. ಕೊಟ್ಟಿರೋ ಕಡೆ ಎಲ್ಲ 99% ಹಕ್ಕಿಗಳು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಅವರೆಲ್ಲ ನಮಗೆ ವಿಡಿಯೋ ಕಳಿಸಿದ್ದಾರೆ. ಆ ವಿಡಿಯೋ ಡೀಟೇಲ್ ನಮ್ಮ ಚಾನಲಲ್ಲೇ ಇರುತ್ತೆ. ನಮ್ಮದು ಬಂದ್ಬಿಟ್ಟು ಹೊಸ ಶೋಕ್ದಾರ್ಗೆ ಒಂದು ಒಳ್ಳೆ ಅಕ್ಕಿ ಕೊಡಬೇಕು, ಅವರು ಶೋಕಿನ ಕಂಟಿನ್ಯೂ ಮಾಡಬೇಕು, ಸಾಚುವಾಗೆ ಹಕ್ಕಿ ಹಾರಿಸ್ಬೇಕು. ಈ ದವಾ ಹಕ್ಕಿಗಳೆಲ್ಲ ನಮ್ಮ ಹತ್ರ ಯಾವುದೂ ಇಲ್ಲ. ದವಾಗಳು ನಾವು ಕೇರು ಮಾಡಲ್ಲ, ಅದನ್ನ ನಾವು ಎನ್ಕರೇಜು ಮಾಡಲ್ಲ. ನಮ್ದೇನಿದ್ರೂ ಹಕ್ಕಿಗಳು ಸಾಚುವಾಗಿ ಹಾರಬೇಕು, ಸಾಚುವಾಗಿ ಟೈಮ್ ಮಾಡಬೇಕು. ಹೊಸ ಶೋಕ್ದಾರು ಬೆಳಿಬೇಕು, ಅವರು ಒಂದು ಒಳ್ಳೆ ಲಾಂಗ್ ಟೈಮ್ ಬಿಡಬೇಕು. ಇಷ್ಟೇ ನಮ್ಮ ಗುರಿ ಇರೋದು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ. ನಿಮಗೆ ಹಕ್ಕಿ ಖರೀದಿ ಮಾಡಬೇಕು ಅಂದರೆ ಫಸ್ಟು ನನಗೆ ಫೋನ್ ಇಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಊರು ಯಾವುದು ಅಂತ ಹೇಳಿ, ಆ ಊರಿಗೆ ಟ್ರಾನ್ಸ್ಪೋರ್ಟ್ ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಆ ರೇಟು ನೀವು ನೋಡ್ಕೊಂಡು ಆಮೇಲೆ ಪರ್ಚೇಸ್ ಮಾಡಿದ್ರೆ. ಫ್ರೆಂಡ್ಸ್, ನಮ್ಮದು ಟೂರ್ನಮೆಂಟ್ಗೆ ನಮ್ಮ ಅಕ್ಕಿಗಳು ನಾವು ಎಲ್ಲೆಲ್ಲಿ ಬಿಟ್ಟಿದ್ದೀವಿ ಅನ್ನೋ ಡೀಟೇಲ್ ಒಂದು ಹಾಕೋಣ ಅಂದ್ಬಿಟ್ಟು ವಿಡಿಯೋ ಮಾಡಿರೋದು. 2019 ರಾಜಧಾನಿ ಟೂರ್ನಮೆಂಟಿಗೆ ಬಿಟ್ಟಿದ್ದೀವಿ ಬೆಂಗಳೂರಲ್ಲಿ, ಹೊಸಕೆರೆಯಲ್ಲಿ ಬಾಬು ಅನ್ನೋರ ಮನೆಯಲ್ಲಿ. ಅವ್ರು ನಮ್ಮ ತುಂಬ ಕ್ಲೋಸ್ ಫ್ರೆಂಡು. ಸುರ್ಮೈ ಪಿಲಾಂಕ ಗಣ್ಣ ಹಾರಿಸಿದ್ರಿ. 9 ಗಂಟೆ 58 ನಿಮಿಷ ಹಾರಿ ಹಕ್ಕಿ ಫಿನಿಶ್ ಮಾಡಿ ಸೆಕೆಂಡ್ ಪ್ಲೇಸ್ ಗೆದ್ದಿತ್ತು. ಈ ಅಕ್ಕಿ ಗೆದ್ಮೇಲೆ ನಾನು ವಿಡಿಯೋ ಹಾಕಿದ್ದೆ. ಅವಾಗ ಏನಾಯ್ತು ಅಂದರೆ ತುಂಬ ಜನ ಇದೇ ಬಣ್ಣಲ್ಲಿ ಕೇಳೋರು, ಇದೇ ಕಣ್ಣಲ್ಲಿ ಕೇಳೋರು, ಇದೇ ಲೈನಲ್ಲಿ ಬೇಕಂತ ಕೇಳೋರು. ಅದಕ್ಕೋಸ್ಕರ ನಾವೆಲ್ಲೆಲ್ಲಿ ಹಕ್ಕಿನ ಹಾರಿಸ್ತೀವಿ ಅದ್ರ ಡೀಟೇಲ್ನ ನಾವು ಹಾಕಲ್ಲ. ಯಾಕಂದರೆ ಅದು ಹಾಕಿದ್ರೆ ಕೇಳೋರೆಲ್ಲ ಬರೀ ಅದನ್ನೇ ಕೇಳ್ತಾ ಇರ್ತಾರೆ. ಬೇರೆ ಅಕ್ಕಿಗಳು ಹಾಕಿದ್ರೆ ಇಲ್ಲ ನಮ್ಗೆ ಅದೇ ಲೈನ್ ಬೇಕು ಅಂತಾರೆ. ಅದಕ್ಕೋಸ್ಕರ ಹಾಕಲ್ಲ. ಈ ವರ್ಷಕ್ಕೆ ಬಂದರೆ 2023 ಈ ವರ್ಷ ಚಿಕ್ಕಬಳ್ಳಾಪುರಲ್ಲಿ ದಾವಡಿ ಹೆಸರು ಬಂದ್ಬಿಟ್ಟು ವಾಲ್ಟಿ ದಾವಡಿ ಅಂದ್ಬಿಟ್ಟು ನಮ್ಮ ಅಂಕಲ್ ಹೆಸರಲ್ಲೇ ದಾವಡಿ ಮಾಡಿರೋದು. ಶ್ರೀಧರ ಮತ್ತು ಅವರ ಗ್ರೂಪ್. ಈ ಅಕ್ಕಿನೂ ನೋಡ್ಬೋದು, ಇಲ್ಲಿ ದಸ್ತಾ ಮಾಡಿದ ವಿಡಿಯೋ. ಬಾಲ ಕಟ್ಕೊಂಡು ಸಾಚಾ ಟೂರ್ನಮೆಂಟಿಗೆ ಬಿಟ್ಟಿದ್ದು, ಸೆಕೆಂಡ್ ಪ್ಲೇಸ್ ಗೆಲ್ತು. ಈ ವರ್ಷ 2023ಗೆ ಸೆಕೆಂಡ್ ಪ್ಲೇಸ್ ಗೆದ್ದಿದೆ. ಇವಾಗ ಈ ಅಕ್ಕಿ ವಿಡಿಯೋ ಹಾಕಿದಾಗಲೂ ಅಷ್ಟೇ
ಇದ್ದು ಲೈನ್ ಬೇಕು ಅಂತಾನೆ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಯಾವುದೇ ರೀತಿಯಲ್ಲೂ ನಾವೆಲ್ಲೆಲ್ಲಿ ಬಿಡ್ತೀವಿ ಅಕ್ಕಿಗಳ್ದು ವಿಡಿಯೋ ಮಾಡಕ್ ಹೋಗಲ್ಲ. ತುಂಬಾ ಜನ ಕೇಳ್ತಾ ಇರ್ತಾರೆ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಇದು ಶ್ರೀಧರ ಅಂಡ್ ಟೀಮ್ ಅವ್ರದ್ದು ಟೋಟಲ್ ಗ್ರೂಪ್ ಫೋಟೋ. ಇದು ಅವ್ರು ಮುಂದಿನ ವರ್ಷ ಇನ್ನೂ ಒಂದು ಲಾಂಗ್ ಟೈಮ್ ಬಿಡ್ತಾರೆ. ಇನ್ನೂ ಒಳ್ಳೆ ಅಕ್ಕಿಗಳಿದೆ, ಇನ್ನೂ ಲಾಂಗ್ ಟೈಮ್ ಬಿಡ್ಲಿ ಅಂದ್ಬಿಟ್ಟು ನಾನು ಅವ್ರಿಗೆ ವಿಶ್ ಮಾಡ್ತೀನಿ. 7 ಗಂಟೆ 48 ನಿಮಿಷ ಈ ಅಕ್ಕಿ ಹಾರಿರೋದು. ಫ್ರೆಂಡ್ಸ್, ಇದು ಬಂದ್ಬಿಟ್ಟು ನಮ್ಮ ಅಕ್ಕಿ ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. ಇದು ಶಿವಮೊಗ್ಗ ಅಲ್ಲಿ ಮಾತ್ರ ನಾನು ಹೇಳ್ತಿರೋದು, ಇಡೀ ಕರ್ನಾಟಕಕ್ಕಲ್ಲ. ಶಿವಮೊಗ್ಗ ಅಲ್ಲಿ ಒಂದು ಒಳ್ಳೆ ದಾಖಲೆ ಮಾಡಿದೆ. 9 ಗಂಟೆ 18 ನಿಮಿಷ ಪಿಲಾಂಕ ಟೂರ್ನಮೆಂಟ್ಗೆ ನಮ್ಮ ಅಕ್ಕಿನೇ ಫಸ್ಟ್ ಟೈಮು, ಇಷ್ಟು ಲಾಂಗ್ ಟೈಮು ಶಿವಮೊಗ್ಗ ಅಲ್ಲಿ ಆಡಿ ಫಸ್ಟ್ ಪ್ಲೇಸ್ ಗೆದ್ದು ಒಂದು ಶಿವಮೊಗ್ಗ ಅಲ್ಲಿ ಪಿಲಾಂಕ ಟೂರ್ನಮೆಂಟ್ಗೆ ಈ ವರ್ಷಕ್ಕೆ ದಾಖಲೆನ ಕ್ರಿಯೇಟ್ ಮಾಡಿದೆ. ಫ್ರೆಂಡ್ಸ್, ಇದು ಇನ್ನೊಂದು ಖುಷಿಯಾದ ವಿಷಯ. ನಿಮ್ಮೆಲ್ಲರಿಗೂ ಯೂಟ್ಯೂಬ್ ಕಪ್ ಗೊತ್ತಿರುತ್ತೆ. ಯೂಟ್ಯೂಬ್ ಕಪ್ಪಲ್ಲಿ ಒಂದು ಊರಿಂದ ಹಕ್ಕಿನ ಟೂರ್ನಮೆಂಟ್ಗೆ ಆಡಿಸಲ್ಲ, ಪೂರ್ತಿ ಕರ್ನಾಟಕದಿಂದ ತುಂಬ ದಾವಡಿಗಳು ಸೇರ್ಕೊಂಡಿರುತ್ತೆ. ಆ ತುಂಬ ದಾವಡಿಗಳಲ್ಲಿ ನಮ್ಮ ದಾವಡಿಯಿಂದ ಈ ವರ್ಷ 2025 2025ಗೆ ಯೂಟ್ಯೂಬ್ ಕಪ್ಗೆ ನಮ್ಮ ಅಕ್ಕಿ ಹಾರಿ ಸೆಕೆಂಡ್ ಪ್ರೈಸು ಗೆದ್ದಿದೆ. ಪ್ಲಸ್ ಚಿಕ್ಕಬಳ್ಳಾಪುರ ಟೂರ್ನಮೆಂಟ್ಗೆ 2025ಕ್ಕೆ ಹಾರಿ ಫಸ್ಟ್ ಪ್ರೈಸು ಗೆದ್ದಿದೆ. ಇಂಥ ತುಂಬ ಹಲವಾರು ಕಡೆ ಹಕ್ಕಿಗಳು ಆಡಿದೆ. ಮುಂದಿನ ದಿನದಲ್ಲಿ ಅವೆಲ್ಲ ನೆಕ್ಸ್ಟ್ ವಿಡಿಯೋಗಳನ್ನ ಅಪ್ಡೇಟ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ವಿಡಿಯೋಗೆ ಇನ್ನೊಂದು ವಿಡಿಯೋನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ನಾವು ಈ ವರ್ಷ 2026 2026ಕ್ಕೆ 9 ಗಂಟೆ 39 ನಿಮಿಷ 4 ಸೀಲ್ಗೆ 7 ಕಲ್ಲಿ ಪಟ್ಟಾನ ಆಡಿಸಿ ಹಕ್ಕಿದು ಡೀಟೇಲು ನೆಕ್ಸ್ಟ್ ವಿಡಿಯೋಲಿ ಹಾಕ್ತೀನಿ. ಹಕ್ಕಿದು ಪರ್ಫಾರ್ಮೆನ್ಸ್ ಸಖತ್ತಾಗಿತ್ತು, ನೋಡಿದವರೆಲ್ಲ ಖುಷಿಪಟ್ಟಿದ್ದಾರೆ. 9 ಗಂಟೆ 39 ನಿಮಿಷ ಈ ವರ್ಷಕ್ಕೆ 2026ಗೆ ಆಡಿಸಿದ್ದೀವಿ. ಇವತ್ತಿನ ವಿಡಿಯೋಲ್ಲಿ ಫಸ್ಟ್ ಹಕ್ಕಿ ಇದು ಮೀಟ್ರಿಗೆ ಹೆಚ್ಚಿತಿರೋಲ್ಲಿ ಗಂಡು, ಏನಂದರೆ ಕುರ್ಜಾಗಿದೆ. ಇಲ್ಲಿ ನೋಡ್ಬೋದು, ಕುತ್ತಿಗೆ ಹತ್ರ ಎಲ್ಲ ಪುಕ್ಕ ಉದ್ರಿ ಹೊಸ ಪುಕ್ಕ ಬರ್ತಾ ಇದೆ, ಕುರ್ಜಾಗಿದೆ. ಈ ಅಕ್ಕಿ ಒಳ್ಳೆ ಲಾಂಗ್ ಟೈಮ್ ಆಡಿದೆ, ಒಳ್ಳೆ ರಿಸಲ್ಟ್ ಇದೆ. ಟೂರ್ನಮೆಂಟ್ಗಂತೂ ಸೂಪರ್ ಹೆಸರು ಮಾಡ್ಕೊಬೋದು ನೀವು ಇದನ್ನ ಬಿಡ್ಕೊಂಡು. ಬಾಜಿನೂ ಅಷ್ಟೇ ಮೀಟ್ರ್ ಗೇಜಲ್ಲಿ ಮಾಡಿಸಿರೋದಕ್ಕೆ ಬಾಜಿನೂ ಸಖತ್ ಬಾಜಿ ಇದೆ. ಕಣ್ಣಲ್ಲೂ ಅಷ್ಟೇ ಡಬಲ್ ಐಸ್. ಇದು ಒಂದು ಸೈಡು ಶುದ್ಧ ಕಣ್ಣಿರುತ್ತೆ, ಒಂದು ಸೈಡು ಡಬಲ್ ಐಸ್ ಇರುತ್ತೆ. ಅದು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಗುಂಡು ತಲೆ, ಗಿಡ್ಡಿ ಚೊಂಚು, ಆಚೆ ಪಕಾಟ. ಏನಂದರೆ ಅಕ್ಕಿ ಕುರ್ಜಲ್ಲಿರೋದಕ್ಕೆ ಒಂಥರ ಸಪ್ಪಗೆ ನಿಂತ್ಕೊತಾ ಇದೆ. ಇಲ್ಲಿ ನೋಡ್ಬೋದು, ಫುಲ್ ಎದೆ ಎತ್ಕೊಂಡು ನಿಂತ್ಕೊಳ್ಳೋದು. ಯಾಕಂದರೆ ಆ ಕುರ್ಜದು ನೋವಿರುತ್ತೆ, ಅದಕ್ಕೋಸ್ಕರ ಅಕ್ಕಿ ಸಪ್ಪಗೆ ನಿಂತ್ಕೊತಾ ಇದೆ. ಕ್ವಾಲಿಟಿ ವೈಸು, ಕಂಡೀಷನ್ನು, ಅಕ್ಕಿ ಆಡಿರೋ ಟೈಮು ಎಲ್ಲ ತುಂಬ ಲಾಂಗ್ ಟೈಮ್ ಆಡಿದೆ ಅಕ್ಕಿ. ಇದು ಬಿಡ್ಕೊಳ್ಳೋರ್ಗಂತೂ ಸೂಪರ್ ಅಕ್ಕಿ ಆಗುತ್ತೆ. ಗಂಡು ಮೀಟ್ರಿಗೆ ಎಸ್ತಿರೋಲ್ಲಿ ಗಂಡಿದು. ಸ್ಟ್ಯಾಂಡಿಂಗ್ ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ರೆಕ್ಕೆ ಬಾಲ ಎಲ್ಲ ಫುಲ್ ಇದೆ. ಬಾಜಿ ಬಂದ್ಬಿಟ್ಟು ಒಂದು ಸತಿ ಎದೆ ಎತ್ಕೊಂಡು ಹೊಡೆದ್ರೆ ಬಾಜಿ 6 ರಿಂದ 8 ರಾಕೆಟ್ ಬಾಜಿ ಹೊಡೆಯುತ್ತೆ. ಒಂದು ಸತಿ ಬಾಜಿ ಹೊಡೆದು ಹಕ್ಕಿ ಮುಂದೆ ಹೋಯ್ತು ಅಂದರೆ ಪಲ್ಲಾನೇ ನಿಮಗೆ 30 ರಿಂದ 35 ನಿಮಿಷ ಪಲ್ಲ ಹೊಡ್ಬರುತ್ತೆ. ಸೂಪರ್ ದೂರ ಪರ ಹೋಗುತ್ತೆ. ಕಂಟ್ರೋಲ್ಡ್ ಬಾಜಿ. ಹಕ್ಕಿ ಛತ್ರಿ ಮೇಲೆ ಬಂದಂಗೆ ಮಾತ್ರ ಬಾಜಿ ಮಾಡುತ್ತೆ. ಮಾಡಿ ಒಂದು ಸತಿ ಪಲ್ಲ ಹೋಯ್ತು ಅಂದರೆ ಒಳ್ಳೆ ಲಾಂಗ್ ಟೈಮ್ ಹೋಗ್ಬಿಟ್ಟು ಬರುತ್ತೆ. ಕ್ವಾಲಿಟಿ ಸಖತ್ತಾಗಿದೆ, ಕಂಡೀಷನ್ ಸಖತ್ತಾಗಿದೆ. ಏನಂದರೆ ಕುರ್ಜಾಗಿರೋದಕ್ಕೆ ನಾವು ಇವಾಗ ಇದನ್ನ ಓಡಿಸೋಕ್ಕಾಗಲ್ಲ. ನೀವು ಇಸ್ಕೊಂಡವರು ಆರಾಮಾಗಿ ಓಡಿಸ್ಕೊಬೋದು. ಯಾಕಂದರೆ ನೀವು 15 ದಿನ ಪಾರೋಳನ ರೆಕ್ಕೆ ಕಟ್ಬಿಟ್ಟು ಕಳ್ಳ ಮಾಡೋಕ್ಕಾಗ್ತೀರಾ. ಆ 15 ದಿನದಲ್ಲಿ ಪುಕ್ಕ ಎಲ್ಲ ಫುಲ್ ಬಂದ್ಬಿಡುತ್ತೆ. ಬಿಡ್ಕೊಳ್ಳೋರ್ಗೆ ತುಂಬ ಒಳ್ಳೆ ಅಕ್ಕಿ. ಕ್ವಾಲಿಟೀಸು ಸಖತ್ತಾಗಿದೆ. ಆಡಿರೋ ಟೈಮು ಒಳ್ಳೆ ಲಾಂಗ್ ಟೈಮ್ ಆಡಿದೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮೀಟ್ರಿಗೆ ಎಸ್ತಿರೋ ಗಣ್ಣ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಈ ಅಕ್ಕಿನ ಟೂರ್ನಮೆಂಟ್ಗೆ ಯಾರೇ 5 ಅವರ್ ಆರಿಸಿದ್ರೇನೋ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಅದೇ ನೀವು ಈ ಅಕ್ಕಿನ ಟೂರ್ನಮೆಂಟ್ಗೆ 10 ಗಂಟೆ ಮೇಲೆ ಆರಿಸಿದ್ರೆ 4 ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ನಿಂತ್ಕೊಳ್ಳೋ ಶೇಪು, ಸ್ಟೈಲ್ ಇವೆಲ್ಲ ನೋಡ್ಬೋದು. ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಮೀಟ್ರಿಗೆ ಎಸ್ತಿರೋದ್ರಲ್ಲಿ ಗಂಡು. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ಮೀಟ್ರಿಗೆ ಎಸ್ತಿರಲ್ಲ ಗಂಡು ತೋರಿಸ್ತೆ. ಸೂಪರ್ ಚಡಿ ಬಾಲ. ಇಲ್ಲಿ ನೋಡ್ಬೋದು, ಫುಲ್ ಚಡಿಯಾಗಿ ಎತ್ತಿಟ್ಕೊಳುತ್ತೆ ಬಾಲನ. ಇಲ್ಲಿ ನೋಡ್ಬೋದು, ಸಕ್ಕ ಚಡಿ ಬಾಲ ಇರುತ್ತೆ. ಚುಕ್ ತಿರಿ, ಉದ್ದ ತಿರಿ, ತಿರಿ ಎಲ್ಲ ನೋಡ್ಬೋದು ಫುಲ್ ಇದೆ. ವೈಬ್ರೇಷನ್ ನೋಡ್ಬೋದು ಚೆನ್ನಾಗಿದೆ. ಸರ್ಕ್ನಿ, ಗೇಟ್ಲಿ, ಬಾಜಿ ಎಲ್ಲ ತುಂಬ ಚೆನ್ನಾಗಿದೆ ಈ ಗಂಡಲ್ಲಿ. 2 ಸೈಡು ತಿರಿ ನೋಡ್ಕೊಳ್ಳಿ, ತಿರಿ ಎಲ್ಲ ಫುಲ್ ಇದೆ. ಯಾರೇ ಇಸ್ಕೊಂಡ್ರೂ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು. ಅಕ್ಕಿ ತುಂಬ ಚೆನ್ನಾಗಿ ಆಡಿದೆ, ತುಂಬ ಒಳ್ಳೆ ಟೈಮ್ ಆಡಿದೆ ಅಕ್ಕಿ ಇದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ.
ಗುಂಡು ತಲೆ, ಗಿಡ್ಡಿ ಚೋಂಚು. ಆಗಲೇ ಹೇಳಿದ್ದೀನಿ ಕಣ್ಣು ಬಂದ್ಬಿಟ್ಟು ಡಬಲ್ ಐಸ್ ಇರುತ್ತೆ ಅಂತ. ಇಲ್ಲಿ ನೋಡ್ಬೋದು ಗುಂಡು ತಲೆ, ಗಿಡ್ಡಿ ಚೋಂಚಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ಸೂಪರ್ ಕ್ವಾಲಿಟಿಲಿರುತ್ತೆ. ನೋಡ್ಬೋದು ಇಲ್ಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಹರ್ಡ್ಕೊಂಡಿರುತ್ತೆ, ಅಗ್ಲ ಇರುತ್ತೆ, ಎದ್ದಿ ಕಾಣುತ್ತೆ, ಶುದ್ಧ ಕಣ್ಣಲ್ಲಿರುತ್ತೆ. ಮೇಯ್ನು ತುಂಬ ಜನ ಮೀಟ್ರಿಗೆ ಎಷ್ಟಿರೋರಲ್ಲಿ ಡಬಲ್ ಐಸ್ ಕೇಳ್ತೀರಾ. ಇಲ್ಲಿ ನೋಡ್ಬೋದು ಇಲ್ಲಿ ಕ್ವಾಲಿಟಿ ಅಂತೂ ತುಂಬ ಒಳ್ಳೆ ಕ್ವಾಲಿಟಿಲಿ ಮಾಡಿಸಿರೋ ಅಕ್ಕಿ ಇದು. ಇನ್ನೂ ವಯಸ್ಸಾಗ್ದಂಗೆ ಕಣ್ಣಿನ ಕ್ವಾಲಿಟೀಸು ಸಿಕ್ಕಾಪಟ್ಟೆ ಚೇಂಜಸ್ ಆಗುತ್ತೆ. ಇದು ಒಂದು ಸೈಡ್ ಕಣ್ಣು. ಇದು ನೋಡ್ಕೊಳ್ಳಿ ಫ್ರೆಂಡ್, ಇನ್ನೊಂದು ಸೈಡ್ ಕಣ್ಣಿದು ಶುದ್ಧ ಕಣ್ಣಿರುತ್ತೆ, ಟಾಪ್ ಕ್ವಾಲಿಟಿಲಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಯಾವುದೇ ಅಕ್ಕಿ ಬೇಕು ಅಂದ್ರೂ ರಿಂಗ್ ನಂಬರ್ ನ್ಯಾಪ್ ಕಾಯ್ಕೊಳ್ಳಿ. ರಿಂಗ್ ನಂಬರ್ 5243. ಇದು ರೋಷನಲ್ಲಿ ಗಂಡು ಅಕ್ಕಿ. ಸ್ಟ್ಯಾಂಡಿಂಗ್ ಸ್ಟೈಲ್, ಗುಂಡು ತಲೆ, ಗಿಡ್ಡಿ ಚೋಂಚು, ಅಗ್ಲ ಇದೆ, ಎಸ್ ಟೈಪ್ ಕುತ್ತಿಗೆ. ಸ್ಟ್ಯಾಂಡಿಂಗ್ ಸ್ಟೈಲೇ ನೋಡ್ಬೋದು, ಸಕ್ಕತ್ತಾಗಿ ನಿಂತ್ಕೊಳ್ಳುತ್ತೆ. ಇದೇ ಲೈನಲ್ಲಿ ನಾವು ಹೋದ ವರ್ಷನೂ ಅಕ್ಕಿನ ಆಡಿಸಿದ್ದು. ಈ ವರ್ಷವೂ ನಾನು ಟೂರ್ನಮೆಂಟ್ ವೀಡಿಯೋಗಳು ಹಾಕ್ತಾಯಿದ್ದೀನಿ. ಆ ವಿಡಿಯೋ ನೋಡ್ಬೋದು. ಸೇಮ್ ರೋಷನ್ ಲೈನಲ್ಲಿ 9 ಗಂಟೆನೂ ಬಿಟ್ರಿ, 8 ಗಂಟೆನೂ ಬಿಟ್ರಿ. ಈ ಅಕ್ಕಿ ಬಂದ್ಬಿಟ್ಟು ಒಳ್ಳೆ ಟೈಮ್ ಮಾಡ್ತಾಯಿದೆ. ಬಾಜಿ ಬಂದ್ಬಿಟ್ಟು 2-3 ಬಾಜಿ. ಗಾಳಿ ಇದ್ದಂಗೆ ದೂರಾಪರ ಸಕ್ಕತ್ತಾಗಿ ಹೋಗುತ್ತೆ. ಆಡ್ತಾರ ಟೈಮು ತುಂಬ ಚೆನ್ನಾಗಿ ಆಡಿದೆ ಅಕ್ಕಿ ಇದು. ನಾನು ಯಾವ ಅಕ್ಕಿದು ಏನು ಟೈಮ್ ಆಡಿದೆ ಅಂತ ಹೇಳೋಕ್ಕೋಗಲ್ಲ, ಯಾಕಂದರೆ ಒಂದೊಂದು ಅಕ್ಕಿನೂ ಒಳ್ಳೆ ಟೈಮ್ ಆಡಿದೆ. ಮಿನಿಮಮ್ ಟೈಮ್ ನಾನು ಕೊಡ್ತಾರದು 5 ಗಂಟೆ. ಯಾಕಂದರೆ ನಾನು ಕಮ್ಮಿ ಟೈಮ್ ಹೇಳ್ಬಿಟ್ಟು ನಿಮ್ಮ ಹತ್ರ ಜಾಸ್ತಿ ಟೈಮ್ ಮಾಡಿದಾಗ ನಿಮಗೂ ಖುಷಿ ಆಗುತ್ತೆ, ನಮಗೂ ಖುಷಿ ಆಗುತ್ತೆ. ಕ್ವಾಲಿಟಿ ವೈಸು, ಕಂಡೀಷನ್ ಇವೆಲ್ಲ ನೋಡ್ಬೋದು. ಸೂಪರ್ ಫೇಮಸ್ ಲೈನು ರೋಷನಲ್ಲಿ ಬಂದಿರೋದು. ಬೂಟು ನೋಡ್ಬೋದು, ಬೂಟು ಇದೆ. ತುಂಬ ಜನಕ್ಕೆ ಅರ್ಥ ಆಗಿರುತ್ತೆ ಯಾವ ಲೈನು ಅಂತ. ಕ್ವಾಲಿಟಿ ಚೆನ್ನಾಗಿದೆ, ಓಡಿಸ್ಕೊಂಬನ್ನಿ. ಇನ್ನೂ ಟೈಮಿಂಗ್ ರೈಸ್ ಆಗುತ್ತೆ. 1.5 ದಸ್ತದ ಅಕ್ಕಿ ಇದು. ಸಖತ್ ಕ್ವಾಲಿಟಿಲಿದೆ. ಆಡ್ತಾರ ಟೈಮಿಂಗು ಚೆನ್ನಾಗಿದೆ, ರೆಡಿಯಾಗಿ ಹಾರ್ತಾರೋ ಅಕ್ಕಿ ಇದು. ಪ್ರತಿಯೊಂದು ಇವತ್ತು ಏನು ವಿಡಿಯೋ ಮಾಡ್ತಾಯಿದ್ದೀನಿ ಎಲ್ಲ ಅಕ್ಕಿನೂ, ಪ್ರತಿಯೊಂದು ಅಕ್ಕಿನೂ ರೆಡಿಯಾಗಿ ಆಡ್ತಾರೆ ಅಕ್ಕಿಗಳು. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿದೆ. 5 ಅವರ್ ಟೂರ್ನಮೆಂಟ್ಗೆ ಆರಿಸಿ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಅದೇ ನೀವು ಈ ಅಕ್ಕಿನ ಏನಾರು 10 ಗಂಟೆ ಟೂರ್ನಮೆಂಟ್ಗೆ ಆರಿಸಿದ್ರೆ ಒಂದು ಅಕ್ಕಿಗೆ 4 ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಬಾಜಿ ಬಂದ್ಬಿಟ್ಟು 2-3 ಬಾಜಿ. ಪಲ್ಲ ಬಂದ್ಬಿಟ್ಟು 20 ಇಂದ 30 ನಿಮಿಷ ಪಲ್ಲ ಹೋಗುತ್ತೆ. ತುಂಬ ಚೆನ್ನಾಗಿದೆ ಆಟ. ಮೀಡಿಯಮ್ ಕೈ ಆಟ. ಅಕ್ಕಿ ಜಾಸ್ತಿ ಮೇಲ್ ಹೊಡಲ್ಲ, ಜಾಸ್ತಿ ಕೆಳಗಡೆ ನೋಡಲ್ಲ, ಮೀಡಿಯಮ್ ಕೈ ಆಟ ಆಡುತ್ತೆ. ಸ್ವಲ್ಪ ಬಿಸಿಲು ಏನಾದ್ರು ಜಾಸ್ತಿ ಇತ್ತು, ಗಾಳಿ ಕಮ್ಮಿ ಇತ್ತು ಅಂದರೆ ಮನೆಗಳನ್ನ ಉಚ್ಕೊಂಡು ಆಡುತ್ತೆ. ಅಗ್ಲ ಪಕಾಟ, ಅಗ್ಲ ಎದೆ. ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ರೋಷನ್ನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇವಾಗ ಏನು ಜಸ್ಟ್ ರೋಷನ್ ಪಟ್ಟ ತೋರಿಸ್ದೆ. 1.5 ದಸ್ತದ್ದು ಸಿಂಗಲ್ ಟೇಲು ಚಡಿ ಬಾಲ ತಿರ್ಕೊಳ್ತೀವಿ. ನೋಡ್ಬೋದು, ಚಡಿ ಬಾಲ ತಿರ್ಕೊಳುತ್ತೆ. ಏನಂದರೆ ಇಲ್ಲಿ ಬಾಲಗಳು ಒಡೆದೋಗಿದೆ. ಇದೇ ಬಾಲದಲ್ಲಿ ಆಡಿಸ್ಕೊಬೋದು. ಇಲ್ಲ ನಿಮ್ಗೆ ಈ ಬಾಲ ಬೇಡ ಅಂದರೆ ಕಿತ್ಬಿಟ್ಟು ಹೊಸ ಬಾಲ ಬರೋ ತನಕ ಕಾದಿ ಓಡಿಸ್ಕೊಬೋದು. ತಿರಿ ಉದ್ದಾತಿರಿ ಇಲ್ಲಿ ನೋಡ್ಬೋದು. ಲಾಲ್ ಕಟ್ಟೆಲ್ಲ ಸಕ್ಕತ್ತಾಗಿದೆ. ತಿರಿಗಳು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ ಆಗುತ್ತೆ. ಆಡಿರೋ ಟೈಮು ಒಳ್ಳೆ ಲಾಂಗ್ ಟೈಮ್ ಆಡಿದೆ ಅಕ್ಕಿ ಇದು. ಈ ವರ್ಷ ಇನ್ನೂ ಲಾಂಗ್ ಟೈಮ್ ಆಡುತ್ತೆ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಗಿಡ್ಡಿ ಚೊಂಚು, ಸೂಪರ್ ಅಗ್ಲ ಕಣ್ಣು. ಕಣ್ಣು ನೋಡ್ಬೋದು, ಇಲ್ಲಿ ಸಖತ್ ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಫುಲ್ ಡಾರ್ಕ್ ಆಗಿರುತ್ತೆ, ಹಡ್ಕೊಂಡಿರುತ್ತೆ. ವೈಬ್ರೇಷನ್, ರೊಟೇಷನ್ನು ಇವೆಲ್ಲ ನೋಡ್ಬೋದು, ಸಕ್ಕತ್ತಾಗಿ ಮಾಡುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನ್ನರ್ ಇದೆ, ಅದು ಇವಾಗ ಹಾರ್ತಾ ಇರೋದಕ್ಕೆ ಆ ಲೈಟಾಗಿ ಪಿಂಕಿಶ್ ಅನ್ನರ್ ಇದೆ. ಔಟರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ಸಕ್ಕತ್ತಾಗಿದೆ ಈ ರೋಷನಲ್ಲಿ. ಇದು ಗಂಡು. ಬೂಟ್ ನೋಡ್ಬೋದು, ಹಿಂಗೆ ಬೂಟ್ ಇರುತ್ತೆ. ಯಾವ ಲೈನ್ ಅಂತ ಏನು ಹೇಳಲ್ಲ ನಾನು. ರಿಂಗ್ ನಂಬರ್ ನ್ಯಾಪ್ ಹಾಕೊಳ್ಳಿ. ರಿಂಗ್ ನಂಬರ್ 5275. ಬಿಳೆ ತಾಮ್ರಲ್ಲಿ ಗಂಡು. ಇದು ಆಡ್ತಾ ಇರೋ ಟೈಮ್ ಬಂದ್ಬಿಟ್ಟು ಚೆನ್ನಾಗಿದೆ. ಆದರೆ ಏನಂದರೆ ಬಾಜಿ ಹತ್ತಿಲ್ಲ ಇನ್ನು. ಉರುಳಾಕೊಂಡು ನಡ ಮಾಡ್ಕೊಂಡು ಆಡ್ತಾರೆ ಅಕ್ಕಿ. ಸ್ವಲ್ಪ ಗರಂ ಮಾಡಿದ್ರೆ ಬಾಜಿ ಬಂದ್ಬಿಡುತ್ತೆ. ಯಾಕಂದರೆ ನಾವು ಇದನ್ನ ಓಡ್ಸೋಕೆ ಹೋಗ್ತಾ ಇಲ್ಲ. ಸ್ವಲ್ಪ ಬಿಳೆ ಅಕ್ಕಿಗಳು ಬಿಟ್ಟಂಗೆ ಶಿಖರಾಘಾಟ ಜಾಸ್ತಿ ಇದೆ ಇಲ್ಲಿ. ಬಿಳೆ ಅಕ್ಕಿಗಳು, ಬಿಳೆ ಬಣ್ಣಗಳು ಬಿಟ್ಟಂಗೆ ಶಿಖರಗಳು ಹೊಡೆಯೋ ಸ್ಟಾರ್ಟ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಇದನ್ನ ಜಾಸ್ತಿ ಓಡ್ಸೋಕೆ ಹೋಗ್ತಾ ಇಲ್ಲ ನಾವು. ಯಾವತ್ತು ನಮಗೆ ಫ್ರೀ ಇರುತ್ತೋ ಆ ದಿನ ಮಾಡ್ತಾರೆ, ಹಾರಿಸ್ತಾ ಇರೋದು. ಆಡ್ತಾರ ಟೈಮು ಚೆನ್ನಾಗಿದೆ. ಏನಂದರೆ ಬಾಜಿ ಹತ್ತಿಲ್ಲ ಇನ್ನು. ಒಂದೊಂದು ಸತಿ ಉರುಳಾಕತ್ತೆ. ಸುಮ್ಮನೆ ಒಂದು ಸತಿ ಹಿಂಗೆ ಹೋಗ್ತಾ 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 ಆಡ್ತಾ ಹಿಂಗೆ ತಿರುವಾಕ್ಬಿಡ್ತದೆ. ಇನ್ನೂ ಫುಲ್ ಗಟ್ಟಿ ಬಾಜಿಗೆ ಬಂದಿಲ್ಲ. ಸ್ವಲ್ಪ ಗರಂ ಮಾಡಬೇಕು.
ಯಾರು ಇಸ್ಕೊಂಡ್ರೆ ಗರಂ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ. ಬೇಕಾದ್ರೆ ಹಂಗೆ ಮಾಡ್ಕೊಂಬಂದಿದ ತಕ್ಷಣ ಬಾಜಿ ಗಟ್ಟಿ ಬಾಜಿ ಸ್ಟಾರ್ಟ್ ಆಗ್ಬಿಡುತ್ತೆ. ಒಳ್ಳೆ ಲೈನಲ್ಲಿ ಬಂದಿರೋದು, ಮೈಸೂರಲ್ಲಿ ಮಾಡಿಸಿರೋ ಅಕ್ಕಿ ಇದು. ಕ್ವಾಲಿಟಿ ಸಕ್ಕತ್ತಾಗಿದೆ, ಕಂಡೀಷನ್ ಚೆನ್ನಾಗಿದೆ, ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಬೋದು ಸಕ್ಕತ್ತಾಗಿದೆ. ಅಗ್ಲ ಇದೆ, ಆಚೆ ಪಕಾಟ ಆಡ್ತಾರೋ ಅಕ್ಕಿ ಚೆನ್ನಾಗಿ ಆಡ್ತಾಯಿದೆ. ಟೈಮಿಂಗು ಇನ್ನೂ ರೈಸ್ ಆಗುತ್ತೆ. ಯಾರಾದರೂ ಈ ಅಕ್ಕಿನ ಟೂರ್ನಮೆಂಟ್ಗೆ 5 ಅವರ್ ಆಡ್ಸಿರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀರಿ. ಪ್ಲಸ್ ನೀವು ಏನಾದ್ರು 10 ಗಂಟೆ ಆಡಿಸಿದ್ರೆ ಒಂದು ಅಕ್ಕಿಗೆ 4 ಅಕ್ಕಿನ ಗಿಫ್ಟಾಗಿ ಕೊಡ್ತೀವಿ. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಬಿಳೆ ತಾಮ್ರನ್ನ 3000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಸ್ವಲ್ಪ ಗರಂ ಮಾಡಿದ್ರೆ ಸಾಕು, ಅಕ್ಕಿ ಫುಲ್ ಬಾಜಿ ಮಾಡೋದು ಸ್ಟಾರ್ಟ್ ಮಾಡಿಬಿಡುತ್ತೆ. ಇವಾಗ ಉರುಳಾಕೊಂಡು ಆಡ್ತಾರೆ ಅಕ್ಕಿ, ನಡ ಮಾಡ್ತದೆ, ಒಂದೊಂದ್ಸತಿ ಬೋಟ್ ಮಾಡುತ್ತೆ, ಇಲ್ಲಾಂದರೆ ಒಂದೊಂದ್ಸತಿ ಉರುಳಾಕ್ಬಿಡುತ್ತೆ. ಫುಲ್ ಗಟ್ಟಿ ಬಾಜಿ ಬಂದಿಲ್ಲ. ಆರಾಮಾಗಿ ಬಿಡ್ಕೊಂಬಂದಂಗೆ ಸ್ವಲ್ಪ ಬಿಸಿ ಮಾಡಿದ್ರೆ ಅಕ್ಕಿನ ಗಟ್ಟಿ ಬಾಜಿನೂ ಮಾಡಿಬಿಡುತ್ತೆ. ಬಿಳೆ ತಾಮ್ರಲ್ಲಿ ಗಂಡು ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಬಿಳೆ ತಾಮ್ರಲ್ಲಿ ಗಂಡು ತೋರಿಸ್ತೆ. ಸಿಂಗಲ್ ಟೈಲ್ ಬರುತ್ತೆ, ಚಡಿವಾಲ್ ಆಗುತ್ತೆ. ಶುಕ್ ತಿರಿ, ಉದ್ದಾ ತಿರಿ ನೋಡ್ಬೋದು. ತಿರಿ ಎಲ್ಲ ಫುಲ್ ಇದೆ. ಆಡಬೇಕಂದ್ರೆ ಅಂತೂ ಅಕ್ಕಿ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಏನಂದರೆ ಇಲ್ಲಿ ನಾವು ಬಿಳೆ ಅಕ್ಕಿಗಳು ಬಿಡ್ಕೊಳಕ್ಕಾಗಲ್ಲ, ಸ್ವಲ್ಪ ಶಿಖರ ಬೈಲಿದ್ದು ಕಾಟ ಜಾಸ್ತಿ ಇದೆ ನಮಗಿಲ್ಲಿ. ಅದಕ್ಕೋಸ್ಕರ ಬಿಳೆ ಅಕ್ಕಿ ಬಿಡೋದು ಸ್ವಲ್ಪ ಕಷ್ಟ ಆಗತ್ತೆ ನಮಗೆ. ಲೆಂತ್ ವೈಸು, ಚಡಿ ಶೇಪು ಸೂಪರ್ ಅಗ್ಲ, ಎದೆ ಬೆಳವಣಿಗೆ ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು, ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಇಲ್ಲಿ ನೋಡ್ಬೋದು ಕಣ್ಣಲ್ಲಿ ಕ್ವಾಲಿಟೀಸು ಫುಲ್ಲು ಬಾದಾಮಿ ಶೇಡ್ ಕಣ್ಣಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಡಾರ್ಕ್ ಆಗಿರುತ್ತೆ. ಪುತ್ಲಿ ಏನು ಕಲರ್ ಇದೆಯೋ ಅದೇ ಕಲರಲ್ಲಿ ಹರಡ್ಕೊಂಡಿರುತ್ತೆ. ಔಟರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿದೆ. 2 ದಸ್ತದ ಅಕ್ಕಿ ಇದು. ಕ್ರ್ಯಾಕ್ಸು ಓಡಕ್ಲೆಲ್ಲ ಏನು ಸ್ಟಾರ್ಟ್ ಆಗ್ತಿದೆ ಅದು ಇನ್ನೂ ವಯಸ್ಸಾಗ್ತಾರೆ, ಕ್ರ್ಯಾಕ್ಸು ಒಡಕ್ಲು ಜಾಸ್ತಿ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಟಾಪ್ ಆಗಿದೆ, ಹಾರಿಸ್ಕೊಳ್ಳೋ ಕಣ್ಣು ಸಕ್ಕತ್ತಾಗಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ತುಂಬ ಚೆನ್ನಾಗಿದೆ. ಮೈಸೂರಾಗಿರೋ ಅಕ್ಕಿ ಇದು. TJ's ಲಾಫ್ಟ್ ಅಂತ ಇರುತ್ತೆ. ರಿಂಗ್ ನಂಬರ್ 26 ಫ್ರೆಂಡ್ಸ್. ಇದು ಬಿಳೆ ಕಣ್ಣು ಅಲ್ಲ, ಹಾಲ್ ಕಣ್ಣು ಅಲ್ಲ, ಬಾದಾಮಿ ಶೇಡ್ ಕಣ್ಣು ಅಲ್ಲ, ಸಿಲ್ವರ್ ಬ್ಲೂ ಶೇಡ್ ಕಣ್ಣಲ್ಲಿ ಮಕ್ಷಿಯಲ್ಲಿ 2 ದಸ್ತದ ಗಂಡಿದು. ಆಡ್ತಾ ಇರೋ ಟೈಮು ಅಷ್ಟೇ ತುಂಬ ಒಳ್ಳೆ ಆಟ ಇದೆ, ತುಂಬ ಒಳ್ಳೆ ಟೈಮ್ ಆಡ್ತಾ ಇದೆ. ಏನಂದರೆ ಗಾಳಿ ಬೇಕು ಈ ಅಕ್ಕಿಗೆ. ಜಾಸ್ತಿ ಬಿಸಿಲಿದ್ಬಿಟ್ಟು ಗಾಳಿ ಕಮ್ಮಿ ಇದ್ದರೆ ಅಕ್ಕಿ ಟೈಮಿಂಗ್ ಕಮ್ಮಿ ಆಡುತ್ತೆ. ಗಾಳಿ ಎಷ್ಟು ಜೋರಾಗಾದರೂ ಇರಲಿ, ಗಾಳಿ ಜೋರಾಗ್ತಾರಂಗೆ ಟೈಮಿಂಗ್ ಸಖತ್ತು ಲಾಂಗ್ ಟೈಮ್ ಮಾಡುತ್ತೆ. ಯಾಕಂದರೆ ಇದು ಇವಾಗ ಆಡಿರೋದು ಅಷ್ಟೇ ಸಖತ್ತು ಒಳ್ಳೆ ಲಾಂಗ್ ಟೈಮ್ ಆಡಿದೆ. ಬಾಜಿ ಬಂದ್ಬಿಟ್ಟು ಹೊಡೆಯೋದು 4-5 ಬಾಜಿ ಮಾಡುತ್ತೆ. ಒಂದೊಂದು ಬಾಜಿಗೂ ಅಕ್ಕಿ 100ರಿಂದ 150 ಅಡಿ ಮೇಲಾಗ್ಬಿಡುತ್ತೆ. ಒಂದು 5 ಬಾಜಿ ಎಷ್ಟಲ್ಲಿ ನೀವೇ ಲೆಕ್ಕ ಹಾಕೊಬೋದು ಎಷ್ಟು ಮೇಲಾಗತ್ತೆ ಅಕ್ಕಿ ಅಂತ. ಫುಲ್ಲು ಮೀಡಿಯಮ್ ಕೈ ಆಟ ಅಕ್ಕಿ. ಬಾಜಿ ಮಾಡಬೇಕಂದ್ರೆ ಮಾತ್ರ ಅಕ್ಕಿ ಸಖತ್ತು ಮೇಲಾಗತ್ತೆ. ಒಂದು ನೋಡೋ ಅಂಥ ಆಟ. ಸರ್ಕನಿ ಹೆವಿ ಇರುತ್ತೆ, ಗೇಟ್ಲಿ ಚೆನ್ನಾಗಿದೆ. ಅಕ್ಕಿ ಒಂದು ಸತಿ ಪಲ್ಲಾಗೋಯ್ತು ಅಂದರೆ 30 ನಿಮಿಷ ತನಕ ಪಲ್ಲಾಗೋಗಿ ಬರುತ್ತೆ. ಫಿನಿಷಿಂಗಲ್ಲಿ ಕಮ್ಮಿ ಅಂದ್ರೂ 20-25 ಬಾಜಿ ಮಾಡಿಬಿಟ್ಟು ಫಿನಿಷ್ ಮಾಡಿಬಿಟ್ಟು ಅಕ್ಕಿ ಕೂರುತ್ತೆ. ಆಟ ಅಂತೂ ತುಂಬ ಟಾಪ್ ಕ್ಲಾಸ್ ಆಟ ಇದೆ. ಆಡಿರೋ ಟೈಮು ಅಷ್ಟೇ ಒಳ್ಳೆ ಲಾಂಗ್ ಟೈಮ್ ಆಡಿದೆ. ಬಿಡ್ಕೊಳ್ಳೋರ್ಗಂತೂ ಸಖತ್ತು ಒಳ್ಳೆ ಗಂಡು. ಮಕ್ಷಿಯಲ್ಲಿ ಕಣ್ಣಿನ ಕ್ವಾಲಿಟೀಸು, ಗರಿಗಳು ಇವೆಲ್ಲ ತೋರಿಸ್ತೀನಿ, ಸೂಪರ್ ಆಗಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಮಕ್ಷಿನ 4000 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ಕಂಡೀಷನ್ ನೋಡಿ ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ಅಕ್ಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು ಇವೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. ಇದನ್ನು ಮುಂದೆ ಇಟ್ಕೊಂಡು ನಿಂತ್ಕೊಳ್ಳುತ್ತೆ. ಟೈಪ್ ಕುತ್ತಿಗೆ. ಕ್ವಾಲಿಟಿ ವೈಸ್ ಅಂತೂ ಸಖತ್ತಾಗಿರುತ್ತೆ. ಬಿಡ್ಕೊಳ್ಳೋಕ್ಕಂತ ಈ ವರ್ಷಕ್ಕೆ ಒಳ್ಳೆ ಲಾಂಗ್ ಟೈಮ್ ಬಿಡ್ಕೊಬೋದು ಈ ಮಕ್ಷಿ ಗಣ್ಣ. ಯಾರೇ ಈ ಗಣ್ಣ ಟೂರ್ನಮೆಂಟ್ಗೆ 5 ಅವರ್ ಆಡ್ಸಿರೇನು ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಅದೇ ನೀವೇನಾರು ಟೂರ್ನಮೆಂಟ್ಗೆ ಈ ಅಕ್ಕಿನ 10 ಗಂಟೆ ಮೇಲೆ ಆರಿಸಿದ್ರೆ ಒಂದು ಅಕ್ಕಿಗೆ 4 ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಕಣ್ಣಲ್ಲಿ ಕ್ವಾಲಿಟಿ ಸಖತ್ತಾಗಿದೆ. ನೋಡೋಣ ವೀಡಿಯೋಲಿ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ. ಅಕ್ಕಿ ಡೈರೆಕ್ಟಾಗಿ ನೋಡೋದಕ್ಕೂ ವೀಡಿಯೋ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾಕಂದರೆ ಈ ಸಿಲ್ವರ್ ಬ್ಲೂ ಐಸ್ಗಳು ವೀಡಿಯೋಲಿ ಅಷ್ಟು ನೀಟಾಗಿ ಒಂದೊಂದು ಬರಲ್ಲ. ಆದಷ್ಟು ನಾನು ಟ್ರೈ ಮಾಡ್ತೀನಿ ಡೀಟೇಲಾಗಿ ಮಾಡೋಕ್ಕೆ. ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಸಖತ್ತಾಗಿರುತ್ತೆ. ಮಕ್ಷಿಯಲ್ಲಿ ಗಂಡು ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಮಕ್ಷಿ ಗಂಡು ತೋರಿಸ್ದೆ. ಚಡಿ ಬಲ ಇರುತ್ತೆ. ಆಲ್ಮೋಸ್ಟ್ ಮಕ್ಷಿಗಳಲ್ಲಿ ಹಿಂಗೆ ಅಗ್ಲ ಬರಲ ಬರುತ್ತೆ. ಶುಕ್ ತಿರಿ, ಉದ್ದಾ ತಿರಿ, ಲಾಲ್ ಕಟ್ಟು ನೋಡ್ಬೋದು. ಲಾಲ್ ಕಟ್ಟು ಸಖತ್ತಾಗಿದೆ. ತಿರಿ ಎಲ್ಲ ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. ಯಾರೇ ಇಸ್ಕೊಂಡು ಅಕ್ಕಿನ
ಹಾರಿಸ್ಕೊಳ್ಳೋಕೆ ರೆಡಿ ಮಾಡಬೇಕು. ಏನಾರು ನಿಮಗೆ ಡೌಟ್ ಇದ್ದರೆ ನನಗೆ ಫೋನ್ ಮಾಡಿ, ನಾನು ನಿಮಗೆ ಗೈಡ್ ಮಾಡ್ಕೊಂಬರ್ತೀನಿ ಹೆಂಗೆ ಬಿಡ್ಕೊಂಬರ್ಬೇಕು, ಯಾವ ಅಕ್ಕಿನ ಹೆಂಗೆ ಬಿಡೋದು ಅಂತ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಆಚೆ ಪಕಟ ಇವೆಲ್ಲ ನೋಡ್ಬೋದು. ಕಂಡೀಷನ್ ಸಖತ್ತಾಗಿರುತ್ತೆ. ತಲೆ ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗಲ ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಇವೇನಂದರೆ ಇವು ಸಖತ್ ಅಗಲ ಕಣ್ಣು ಬರುತ್ತೆ. ಸಿಲ್ವರ್ ಬ್ಲೂ ಶೇಡ್ ಕಣ್ಣಲ್ಲಿರುತ್ತೆ. ಇದು ಬಿಳೆ ಕಣ್ಣು ಅಲ್ಲ, ಹಾಲು ಕಣ್ಣು ಅಲ್ಲ, ಬಾದಾಮಿ ಶೇಡ್ ಕಣ್ಣು ಅಲ್ಲ, ಸಿಲ್ವರ್ ಬ್ಲೂ ಶೇಡಲ್ಲಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಿಲ್ವರ್ ಆಗಿರುತ್ತೆ, ಶುದ್ಧ ಕಣ್ಣಲ್ಲಿರುತ್ತೆ, ಅಗ್ಲ ಕಣ್ಣಿರುತ್ತೆ. ಹಾರಿಸ್ಕೊಳ್ಳೋ ಕಣ್ಣು, ಜಾತಿ ಮಾಡ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಸೂಪರ್ ಕ್ವಾಲಿಟಿಲಿರುತ್ತೆ, ಸಖತ್ ಅಗಲ ಕಣ್ಣಲ್ಲಿರುತ್ತೆ. ಬಿಡ್ಕೊಳ್ಳೋರ್ಕಂತೂ ತುಂಬ ಒಳ್ಳೆ ಗಂಡು. ನೆಕ್ಸ್ಟು ಜಾತಿ ಮಾಡ್ಕೊಳ್ಳೋಕ್ಕೂ ಟಾಪ್ ಕ್ವಾಲಿಟಿ ಕಣ್ಣು. ಇಲ್ಲಿ ನೋಡ್ಬೋದು, ಇಲ್ಲಿ ಕಣ್ಣಲ್ಲಿ ಕ್ವಾಲಿಟೀಸು ಸೂಪರ್ ಟಾಪ್ ಕ್ಲಾಸ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು, ಇದು ಇಷ್ಟೊತ್ತು ನಾನು ಬಿಸಿಲಿಗೆ ತೋರಿಸ್ದೆ ಕಣ್ಣ. ಇವಾಗ ನೋಡ್ಬೋದು ಕಣ್ಣಿನ ಕ್ವಾಲಿಟೀಸು ಸಿಲ್ವರ್ ಬ್ಲೂ ಶೇಡ್ ಹೆಂಗೆ ಕಾಣುತ್ತೆ ಅಂತ. ಫುಲ್ಲು ಸಿಲ್ವರ್ ಬ್ಲೂ ಶೇಡ್ ಕಣ್ಣಿರುತ್ತೆ. ಯಾಕಂದರೆ ಇವು ಕಣ್ಣಿಂದ ವಿಡಿಯೋ ಮಾಡೋದು ಸಖತ್ ಕಷ್ಟ ಆಗುತ್ತೆ. ಇಂಥ ಕಣ್ಣಿದ್ದಾಗ ಕ್ವಾಲಿಟೀಸ್ ನೋಡ್ಬೋದು, ತುಂಬ ಟಾಪ್ ಆಗಿರುತ್ತೆ. ಮಕ್ಷಿಯಲ್ಲಿ ಗಂಡು. ರಿಂಗ್ ನಂಬರ್ ಜ್ಞಾಪಕ ಇಟ್ಕೊಳ್ಳಿ. ರಿಂಗ್ ನಂಬರ್ 5441. ಇದು ಚಿಕ್ಕದು ಮಾಲ್ ಗಂಡು. ಲೆಂತು, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಆ ಬಾಡಿ ಪ್ಯಾಟ್ರನ್ನ ನೋಡ್ಬೋದು ಯಾವ ಟೈಪಲ್ಲಿ ನಿಂತ್ಕೊಳ್ಳುತ್ತೆ ಅಂತ. ಆಚೆ ಪಕಟ ಇರುತ್ತೆ. ಬಾಜಿ ಬಂದ್ಬಿಟ್ಟಿದ್ದಲ್ಲಿ 3-4 ಬಾಜಿ. ಪಲ್ಲ ಬಂದ್ಬಿಟ್ಟು 30 ನಿಮಿಷ 35 ನಿಮಿಷ ಹಿಂಗೆ ಪಲ್ಲ ಬರುತ್ತೆ. ಸ್ವಲ್ಪ ಮೇಲ್ಕೈ ಅಕ್ಕಿ, ಜಾಸ್ತಿ ಮೇಲ್ಕೈ ಇಲ್ಲ, ಸ್ವಲ್ಪ ಮೇಲ್ಕೈ ಅಕ್ಕಿ. ಆದರೆ ಅಕ್ಕಿ ತುಂಬ ನೀಟಾಗಿ ಕಾಣುತ್ತೆ. ಅಕ್ಕಿ ಏನು ಆಕಾಶದಲ್ಲಿ ಕಳೆದೋಗಲ್ಲ, ನೀಟಾಗಿ ಕಾಣುತ್ತೆ. ಆಡಬೇಕಂದ್ರೆ ರೆಡಿಯಾಗಿ ಒಳ್ಳೆ ಲಾಂಗ್ ಟೈಮ್ ಮಾಡಿದೆ. ಇನ್ನೂ ಲಾಂಗ್ ಟೈಮ್ ಮಾಡುತ್ತೆ. ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಅಕ್ಕಿ. ಎಷ್ಟೋ ಜನ ಕೇಳ್ತಾ ಇದ್ದೀರಾ ಟೂರ್ನಮೆಂಟ್ಗೆ ಅಕ್ಕಿಗಳು ಬೇಕು ಅಂತ. ನೋಡ್ಬೋದು, ನಾವು ಕಷ್ಟ ಬಿದ್ದು ಅಕ್ಕಿಗಳನ್ನ ಹಾರಿಸಿರ್ತೀವಿ. ನಮಗೂ ಇಲ್ಲಿ ಅಕ್ಕಿ ಬೇಕಾಗತ್ತೆ. ಆದ್ರೂ ನಮ್ಮ ಸಬ್ಸ್ಕ್ರೈಬರ್ಗೆ ಅಕ್ಕಿ ಕೊಡಲೇಬೇಕು. ಅವ್ರಿಗೂ ಒಳ್ಳೆ ಅಕ್ಕಿ ಶೋಕ್ ಮಾಡಲಿ, ಅವರು ಒಳ್ಳೆ ಲಾಂಗ್ ಟೈಮ್ ಬಿಡಲಿ ಅಂದ್ಬಿಟ್ಟು ಮಾಡ್ತೀವಿ ವೀಡಿಯೋಗಳನ್ನ. ಎಲ್ಲರಿಗೂ ನಮ್ಮ ಅಕ್ಕಿಗಳು ತಲುಪಲಿ. ನಮಗೆ ಕಷ್ಟ ಆದರೂ ಪರವಾಗಿಲ್ಲ, ನಮ್ಮ ಸಬ್ಸ್ಕ್ರೈಬರ್ ಹತ್ರ ಅಕ್ಕಿಗಳು ಆಡಬೇಕು. ಅವ್ರು ಒಳ್ಳೆ ಟೈಮ್ ಬಿಟ್ಟರೆ ನಮಗೂ ಒಂದು ಒಳ್ಳೆ ಹೆಸರು ಬರುತ್ತೆ ಅಂದ್ಬಿಟ್ಟು ಕೊಡ್ತಾ ಇರ್ತೀವಿ ವಿಡಿಯೋ, ಅಕ್ಕಿಗಳನ್ನ ವಿಡಿಯೋ ಮಾಡಿ. ಕ್ವಾಲಿಟೀಸ್ ನೋಡ್ಬೋದು, ಕಂಡೀಷನ್ ನೋಡ್ಬೋದು, ಸಕ್ಕತ್ತಾಗಿದೆ. ಯಾರೇ ಅಕ್ಕಿನ ಟೂರ್ನಮೆಂಟ್ಗೆ 5 ಅವರ್ ಆಡ್ಸಿರೇನೋ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳಕ್ಕೆ ಒಂದು ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ಅದೇ ನೀವು ಈ ಅಕ್ಕಿನ ಟೂರ್ನಮೆಂಟ್ 10 ಅವರ್ ಆಡ್ಸಿದ್ರೆ ಒಂದು ಅಕ್ಕಿಗೆ 4 ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಣ್ಣ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಂಡೀಷನ್ ನೋಡ್ಕೊಳ್ಳಿ, ಕ್ವಾಲಿಟೀಸ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ ಆಟ. ಬಿಡ್ಕೊಳ್ಳೋಕ್ಕೂ ಒಳ್ಳೆ ಅಕ್ಕಿ. 15 ದಿನದಲ್ಲೆಲ್ಲ ಅಕ್ಕಿನ ಹಾರಿಸ್ಕೊಬೋದು ನೀವು. ಇದನ್ನ ಚಿಕ್ಕದು ಮಾಲಿ ಗಂಡು ಫ್ರೆಂಡ್ಸ್. ಇವಾಗ ಏನು ಜಸ್ಟ್ ಚಿಕ್ಕದು ಮಾಲ್ ಗಂಡು ತೋರಿಸ್ತೆ. ಸಿಂಗಲ್ ಟೇಲ್ ಬರುತ್ತೆ, ಚುಪ್ ತಿರಿ, ಉದ್ದ ತಿರಿ ಬರುತ್ತೆ. ಇಲ್ಲಿ ನೋಡ್ಬೋದು, ಒಂದು ಸೈಡ್ ತಿರಿ ಎಲ್ಲ ಫುಲ್ ಇದೆ, ಇನ್ನೊಂದು ಸೈಡ್ ತಿರಿ ಬಂದ್ಬಿಟ್ಟು 10ನೇ ತಿರಿ ಒಡೆದೋಗಿದೆ. ಇಲ್ಲಿ ನೋಡ್ಬೋದು, 10ನೇ ತಿರಿ ಒಡೆದೋಗಿದೆ. ನಿಮಗೆ ಟೂರ್ನಮೆಂಟ್ಗೆ ವಿಧಿನೇ ಇಲ್ಲ, ಅಕ್ಕಿ ಇಲ್ಲ ಅಂದರೆ ಇದೇ ತಿರಿಯಲ್ಲಿ ಬಿಡ್ಕೊಳ್ಳಿ. ಟೂರ್ನಮೆಂಟ್ ಡೇಟ್ ಇನ್ನೂ ಲೇಟಾಗಿದೆ, ಆರಾಮಾಗಿ ನಾವು ಬಿಡ್ಕೊಬೋದು ಅಂದರೆ ಈ ತಿರಿನ ಕಿತ್ಕೊಡಿ, ಹೊಸ ತಿರಿ ಬಂದಮೇಲೆ ಬಿಡ್ಕೊಬೋದು. ಇಲ್ಲಾಂದರೆ ಇದೇ ತಿರಿಯಲ್ಲಿ ಹಾರಿಸ್ಕೊಬೋದು, ಏನೂ ತೊಂದರೆ ಇಲ್ಲ. ಯಾಕಂದರೆ ಟೈಮಿಂಗ್ ಅಂತೂ 5 ಗಂಟೆ ಕಮ್ಮಿ ಅಂತೂ ಆಡಲ್ಲ. ಇವತ್ತು ಹಾಕಿರೋ ಅಕ್ಕಿಗಳು ಎಲ್ಲ ಮಿನಿಮಮ್ ಟೈಮು 5 ಗಂಟೆ ಅಕ್ಕಿಗಳನ್ನ, ನಮ್ಮ ಟೈಮ್ ಬಂದಿರೋ ಅಕ್ಕಿಗಳನ್ನೇ ಹಾಕ್ತಾಯಿದ್ದೀನಿ. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ, ಕಂಡೀಷನ್ ಕ್ವಾಲಿಟೀಸ್ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಅಗ್ಲ ಕಣ್ಣು, ಹೆವಿ ಬಾದಾಮ್ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಇಲ್ಲಿ ನೋಡ್ಬೋದು, ಫುಲ್ಲು ಬಾದಾಮಿ ಗೋಲ್ಡ್ ಶೇಡ್ ಕಣ್ಣು, ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಸಖತ್ ಅಗ್ಲ ಇದೆ, ಹರಡ್ಕೊಂಡಿದೆ, ಬ್ಲೂ ಶೇಡಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕು ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಲೈಟಾಗಿ ಏನು ಪಿಂಕಿಶ್ ಅನಾರ್ ಇದೆ. ಇವಾಗ ರೆಡಿಯಾಗಿ ಹಾರ್ತಾರೆ ಅಕ್ಕಿ, ಅದಕ್ಕೋಸ್ಕರ ಲೈಟ್ ಪಿಂಕಿಶ್ ಅನಾರ್ ಇದೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು, ತುಂಬಾ ಟಾಪ್ ಆಗಿದೆ ಈ ಗಂಡಲ್ಲಿ. ರಿಂಗ್ ನಂಬರ್ ಜ್ಞಾಪಕ ಇಟ್ಕೊಳ್ಳಿ. ರಿಂಗ್ ನಂಬರ್ 5415. ಆಗಲೇ HMT ತೋರಿಸಿದ್ದೆ. ಇವಾಗ ಎಲ್ಲರೂ HMT ಇದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀರಾ. HMTಯಲ್ಲಿ ಗಂಡು, ಸ್ಟ್ಯಾಂಡಿಂಗ್ ಸ್ಟೈಲು, ಎಸ್ ಟೈಪ್ ಕುತ್ತಿಗೆ, ಅಗ್ಲ ಎದೆ, ಚಡಿ ಶೇಪು, ಫಾರ್ಮ್ಯಾಟ್ ಎಲ್ಲ ನೋಡ್ಬೋದು, ಸಕ್ಕತ್ತಾಗಿರುತ್ತೆ. ರೆಡಿಯಾಗಿ ಹಾರ್ತಾ ಇದೆ ಅಕ್ಕಿ. ಹಾರ್ತಾರ ಅಕ್ಕಿಗಳ್ದೇ ವಿಡಿಯೋ ಮಾಡಿರೋದು ಇವತ್ತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಯಾವ ಅಕ್ಕಿ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ಮೆಸೇಜ್ ಮಾಡೋದು ಮರಿಬೇಡಿ. ಇದು HMTಯಲ್ಲಿ ಗಂಡು. ಬಾಜಿ ಬಂದ್ಬಿಟ್ಟು 6ರಿಂದ 8 ರಾಕೆಟ್ ಬಾಜಿ. ಸೂಪರ್ ಬಾಜಿ ಇರುತ್ತೆ. ಹಕ್ಕಿ ಒಂದು ಸತಿ ಎದೆ ಎತ್ಕೊಂಡು ಹೊಡೆದ ಅಂದರೆ 10ರಿಂದ 15 ಅಡಿ ಮೇಲಾಗ್ಬಿಡುತ್ತೆ ಒಂದೊಂದು ಏಟ್ಗೂ. ಒಳ್ಳೆ ಸರ್ಕ್ನಿ, ಒಳ್ಳೆ ಗೇಟ್ಲಿ, 2ನೇ ದಸ್ತಕ್ಕೆ ಬಂದಿರೋ ಅಕ್ಕಿ ಇದು.
ದಸ್ತದ ಗರಿನೂ ಅಷ್ಟೇ ಉದ್ರಿ ಮುಕ್ಕಾಲು ಭಾಗ ಬಂದ್ಬಿಟ್ಟಿದೆ. ನೀವು ಕಳ್ಳ ಮಾಡೋ ಅಷ್ಟರಲ್ಲಿ ದಸ್ತದ ಗರಿನೂ ಫುಲ್ ಕಂಪ್ಲೀಟ್ ಆಗಿರುತ್ತೆ. ಕ್ವಾಲಿಟಿ ವೈಸು ಕಂಡೀಷನ್ ಇವೆಲ್ಲ ನೋಡ್ಬೋದು ಸಖತ್ತಾಗಿರುತ್ತೆ. ಬಿಡ್ಕೊಳ್ಳೋಕ್ಕಂತೂ ಸಖತ್ ಒಳ್ಳೆ ಹಕ್ಕಿ. ಸ್ಟ್ಯಾಂಡಿಂಗ್ ಸ್ಟೈಲ್ ನೋಡ್ಬೋದು, ಎದೆನ ನೋಡ್ಬೋದು, ಫುಲ್ ಮುಂದೆ ಇಟ್ಕೊಂಡೆ ನಿಂತ್ಕೊಳ್ಳುತ್ತೆ. ಎಸ್ ಟೈಪ್ ಕುತ್ತಿಗೆ ನೋಡ್ಬೋದು ಸಖತ್ತಾಗಿದೆ. ಕಣ್ಣಲ್ಲಿ ಕ್ವಾಲಿಟೀಸು ಸೂಪರ್ ಆಗಿದೆ. ಬಿಡ್ಕೊಳ್ಳೋರ್ಗಂತೂ ಸೂಪರ್ ಗಂಡಾಗತ್ತೆ. ಏನಂದರೆ ಮೇಯ್ನು ಹಕ್ಕಿನ ಒಳ್ಳೆ ಲಾಂಗ್ ಟೈಮ್ ಬಿಡಿ ಈ ಅಕ್ಕಿನ. ಯಾಕಂದರೆ ಈ ಅಕ್ಕಿ ಲೈನಲ್ಲಿ ತುಂಬ ಒಳ್ಳೆ ಲಾಂಗ್ ಟೈಮ್ ಇದೆ. ಅದು ಇವು 2ನೇ ದಸ್ತಕ್ಕೇ ಟೈಮಿಂಗ್ಗಳು ರೈಸ್ ಮಾಡಿಬಿಡುತ್ತೆ. ಆಲ್ರೆಡಿ ಇದು ಇವಾಗ 2ನೇ ದಸ್ತಕ್ಕೆ ಬಂದಿರೋ ಹಕ್ಕಿ. ಇದು ಕ್ವಾಲಿಟಿ ವೈಸು ಕಂಡೀಷನ್ ಇವೆಲ್ಲ ನೋಡು ಸಕ್ಕತ್ತಾಗಿದೆ. 5 ಅವರ್ ಆಡಿಸಿದವ್ರಿಗೆ ಸೇಮ್ ಲೈನಲ್ಲಿ ಜಾತಿ ಮಾಡ್ಕೊಳಕ್ಕೆ ಒಂದು ಅಕ್ಕಿನ ಕೊಡ್ತೀನಿ. ಅದೇ 10 ಗಂಟೆ ಆಡಿಸಿದ್ರೆ ಒಂದು ಅಕ್ಕಿಗೆ 4 ಅಕ್ಕಿನ ಗಿಫ್ಟಾಗಿ ಕೊಡ್ತೀನಿ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಗಂಡನ್ನ 3,500 ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡ್ಕೊಳ್ಳಿ, ಕಂಡೀಷನ್ ನೋಡ್ಕೊಳ್ಳಿ, ಆಮೇಲೆ ನೀವು ಡಿಸೈಡ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. HMTಯಲ್ಲಿ ಮಾಡಿಸಿರೋ ಗಂಡಿದು ಫ್ರೆಂಡ್ಸ್. ಇವಾಗ ಜಸ್ಟ್ HMTಯಲ್ಲಿ ಗಂಡು ತೋರಿಸ್ತೆ. ಸಿಂಗಲ್ ಟೇಲು ನೋಡ್ಬೋದು, ಚಡಿ ಬಾಲ ಎತ್ತಿಟ್ಕೊಳ್ಳುತ್ತೆ. ಯು ಶೇಪ್ ಬಾಲ ನೋಡ್ಬೋದು, ಯು ಶೇಪು ಸೂಪರಾಗಿ ಬಂದಿದೆ. ಚೂಪ್ ತಿರಿ, ಉದ್ದ ತಿರಿ, ತಿರಿ ಎಲ್ಲ ಫುಲ್ ಇದೆ. ಇಲ್ಲಿ ನೋಡ್ಬೋದು 10ನೇ ತಿರಿ ಉದ್ರಿ ಮುಕ್ಕಾಲು ಭಾಗ ಬಂದ್ಬಿಟ್ಟಿದೆ. 15 ದಿನದಲ್ಲೆಲ್ಲ ಅಕ್ಕಿನ ಆರಿಸ್ಕೊಳ್ಳೋಕೆ ರೆಡಿ ಮಾಡ್ಕೊಬೋದು. ಮೈ ಮೇಲೆ ಬಣ್ಣ ನೋಡ್ಬೋದು, ರೇಕ್ ನೋಡ್ಬೋದು ಸಕ್ಕತ್ತಾಗಿದೆ. 2 ಸೈಡು ನೋಡ್ಬೋದು, ತಿರಿ ಎಲ್ಲ ಫುಲ್ ಇದೆ. 10ನೇ ತಿರಿ ಮುಕ್ಕಾಲು ಭಾಗ ಬಂದ್ಬಿಟ್ಟಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಬಿಡ್ಕೊಳ್ಳೋರ್ಗಂತೂ ತುಂಬ ಒಳ್ಳೆ ಗಂಡು. ಲೆಂತ್ ವೈಸು, ಚಡಿ ಶೇಪು ಸೂಪರ್ ಆಗಲ್ಲ. ಎದೆ ಇವೆಲ್ಲ ನೋಡ್ಬೋದು ಕಂಡೀಷನ್ ಸಕ್ಕತ್ತಾಗಿರುತ್ತೆ. ಆಚೆ ಪಕಟ ಇರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಸೂಪರ್ ಆಗಲ್ಲ. ಕಣ್ಣು ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಕಣ್ಣು ನೋಡ್ಬೋದು ಎಷ್ಟು ಅಗ್ಲ ಇರುತ್ತೆ ಅಂತ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಕೊಳ್ಳಿ, ಫುಲ್ಲು ಬ್ಲೂ ಶೇಡಲ್ಲಿರುತ್ತೆ. ಔಟರ್ ರಿಂಗ್ ಬ್ಲ್ಯಾಕ್ ನೋಡ್ಬೋದು, ಡಾರ್ಕ್ ಆಗಿರುತ್ತೆ. ಶುದ್ಧ ಕಣ್ಣಲ್ಲಿರುತ್ತೆ. ಬಾದಾಮಿ ಗೋಲ್ಡ್ ಶೇಡ್ ಕಣ್ಣಲ್ಲಿರುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಎರಡೂ ನೋಡ್ಬೋದು. ಟಾಪ್ ಕ್ವಾಲಿಟಿಲಿರುತ್ತೆ. ವೈಬ್ರೇಷನ್, ರೊಟೇಷನ್ ಇವೆಲ್ಲ ನೋಡ್ಬೋದು. ಕಣ್ಣಲ್ಲಿ ಹಿಂಗೆ ಕ್ವಾಲಿಟೀಸ್ನ ಸಖತ್ತಾಗಿ ಮಾಡುತ್ತೆ. ಬಿಡ್ಕೊಳ್ಳೋಕ್ಕಂತೂ ಸಖತ್ ಒಳ್ಳೆ ಗಂಡು. ರಿಂಗ್ ನಂಬರ್ 5234. ಫ್ರೆಂಡ್ಸ್, ತುಂಬ ಜನಗೆ ಹಕ್ಕಿ ಶೋಕಿ ಮಾಡಿದ್ಮೇಲೆ ಹಕ್ಕಿ ಕಾಯಿಲೆ ಬಂದಾಗ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಈ ಮೆಡಿಸಿನ್ ಒಂದು ಇಟ್ಕೊಳ್ಳಿ ಮನೇಲಿ ಸಾಕು. ನೀವು ಎಂಥ ಕಾಯಿಲೆ ಬಂದ್ರೂ ಮನೇಲಿ ನೀವು ಇಮಿಡಿಯೇಟಾಗಿ ಹಕ್ಕಿನ ರೆಡಿ ಮಾಡ್ಕೊಬೋದು. 5 ರಿಂದ 8 ದಿನದೊಳಗಡೆ ಹಕ್ಕಿಗಳು ರೆಡಿ ಆಗುತ್ತೆ. ಕತ್ತು ಕಾಯಿಲೆ, ಕತ್ತು ಶೇಕಿಂಗ್ ಬಿಟ್ಟು ಮಿಕ್ಕಿದ ಎಂಥ ಕಾಯಿಲೆ ಇದ್ರೂ ಹಕ್ಕಿ ರೆಡಿ ಆಗುತ್ತೆ. ಇದು ಆನ್ಲೈನಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಒಳ್ಳೆ ಹಕ್ಕಿಗಳದ್ದು ವಿಡಿಯೋ ಬರುತ್ತೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.